ಹೆಸರು ಪ್ರಶಾಂತ, ಆದರೆ ಪಾಪ್ಯುಲರ್ ಆಗಿದ್ದು ಪಚ್ಚ ಅಂತ. ನನ್ನ ಹುಡುಗಿ ಸುಜಿ, ಅಮ್ಮ ಪದ್ಮ, ಶ್ಯಾಮ ನನ್ನ ತಮ್ಮ, ನನ್ನ ಹುಡುಗರು ಇವರೇ ನನ್ನ ಶಕ್ತಿ, ನನ್ನ ಕುಟುಂಬ. Dhananjay, last film open ended. Yeah. Will this film continue? Mango Pacha continues? I think there are scope. There's a very, very big scope, and even I would like to explore, but not right now. But we wanted to end the film on that high note, and I'm very, very happy. And the sadhyagi to Sudeep sir Kadainda, and I'm very, very lucky and fortunate that I could get Dhananjay on screen in my debut film. And yes, in future we may do. But as of now, there is nothing on that. Okay, Karthik, ಈ ಸ್ಟ್ರಾಟಜಿ ಫಿಲಮ್ ಮುಂಚೆ ಯು ಕೆಪ್ಟ್ ದ ಸ್ಟಾರ್ಸ್ ಅಂಡರ್ ರ್ಯಾಪ್ಸ್, ಅಂದರೆ ಹೀರೋನ ಸ್ಟಾರ್ ಕಾಸ್ಟ್ ಅಂತ. ಹ್ಯಾಸ್ ದ ಸ್ಟ್ರಾಟಜಿ ವರ್ಕ್ ಇನ್ ದ ಫಿಲಮ್ಸ್ ಫೇವರ್? 100%. ಫಸ್ಟ್ ಟೈಮ್ ಅವರು, ನೀವು ಸಂಚಿತ್ನ ಸ್ಕ್ರೀನ್ ಮೇಲೆ ನೋಡಿ ನಿನ್ನೆಯಿಂದ ಎಷ್ಟು ಜನ ರಿವ್ಯೂ ಮಾಡ್ತಿದ್ದಾರೆ, ಆಗಲಿ ಮೀಡಿಯಾದಾಗಲಿ ಜನರಲ್ ಪಬ್ಲಿಕ್ ಆಗಲಿ, ಫಸ್ಟ್ ಟೈಮ್ ಅವರು ವಿತೌಟ್ ಒಪಿನಿಯನ್ ಏನೇ ಮಾತಾಡೋಕೆ ಅಂದರೆ ಮುಂಚೆ ಬಂದರೆ ಬರೀ ಸ್ಕ್ರೀನಲ್ಲಿ ನೋಡ್ತಿದಾರಲ್ವ, ಆ ಒಂದು ರೆಸ್ಪಾನ್ಸ್ ಆನ್ ಸಂಚಿತ್ ಆ್ಯಂಡ್ ಆಲ್ ದಿ ಆ್ಯಕ್ಟರ್ಸ್, ಈಗ ಪ್ರಶಾಂತ್ ಸರ್ ಆಗಲಿ ಅಥವಾ ಬೇರೆ ಎಲ್ಲ ಸ್ಟಾರ್ ಕಾಸ್ಟ್ ಬಗ್ಗೂ ತುಂಬ ಬರ್ತಿರೋದಕ್ಕೆ ಐ ಥಿಂಕ್ ದಟ್ ವರ್ಕ್ ಅಲ್ಲ. ಇನ್ ಟರ್ಮ್ಸ್ ಆಫ್ ಆಡಿಯನ್ಸ್ ಕಮಿಂಗ್ ಟು ಥಿಯೇಟರ್ಸ್, ಬಿಕಾಸ್ ಇವತ್ತು ಒಂಥರ T20 ಥರ 10 ನಿಮಿಷದಲ್ಲೂ ಜನ ಇದಾಗ್ತಾ ಇದ್ದಾರೆ. ನಾವು ಇದ್ರೊಳಗೆ ಇವಾಗ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು ಆ ಸ್ಟ್ರಾಟಜಿ ವರ್ಕ್ ಆಗುತ್ತಾ? ಬಿಕಾಸ್ ಜನಕ್ಕೆ ತುಂಬ ಲೈಕ್ it's very difficult for them to even go to theaters. So introducing them now after the release will work. I think it is working because people are finding ಸಂಚಿತ್ ಯಾರು ಅಂತ ಪಚ್ಚ ಮೂಲಕ ತಿಳ್ಕೊತಿದ್ದಾರೆ. ಆಮೇಲೆ ಬಂದು ನೋಡಾದ್ಮೇಲೆ ಅವರು ಯಾರು, ಅವ್ರ ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು ಈಗ ಇವತ್ತೇ ನಾವು ಮೀಡಿಯಾ ಬಂದಾಗ ಆಮೇಲೆ ಹಲವಾರು ಇಂಟರ್ವ್ಯೂನು ಕೊಡ್ತಾರೆ, ಇನ್ನೂ ಕುತೂಹಲದಿಂದ ನೋಡ್ತಾರೆ ಅಂತ. ಮುಂಚೆ ಗೊತ್ತಿಲ್ಲ, ಅದನ್ನು ನಾವು ಸ್ಟ್ರಾಟಜಿ ಹಾಕಿದ್ದು ಫಸ್ಟ್ ಸಂಚಿತ್ ಅವ್ರನ್ನ ಪಚ್ಚ ಆಗಿ ನೋಡ್ಲಿ ಅಂತ. ಅದು ವರ್ಕ್ ಆಗಿದೆ ಅಂತ ಅನಿಸುತ್ತೆ. You worked with Yuvraj Kumar and now you're launching Sanchit. ಎಲ್ಲೋ ಒಂದ್ ಕಡೆ ನನಗೆ ಅಂದ್ರೆ ಡೋಂಟ್ ಟೇಕ್ ಮೀ ರಾಂಗ್, ಇದೆಲ್ಲೋ ಕರಣ್ ಜೋಹರ್ ನಮ್ಮ ಸಂಚಿತ್ ಸರ್ ಹಲೋ ಸರ್. ಒಂದು ಸುದೀರ್ಘ ಸಂದರ್ಶನದ ನಂತರ ಇದೀಗ ನಮ್ಮ Q&Aಗೆ ಜಾಯಿನ್ ಆಗಿದ್ದಾರೆ ನಮ್ಮ ಒಂದು ನಿಮಿಷ. ಮಾಧ್ಯಮದಲ್ಲಿ ಯಾರಾದ್ರೂ ಒಬ್ಬರು ದಯವಿಟ್ಟು ನಾನು ಯಾಕೆ ಬಂದು ಕೂತಾರೆ ವಾಪಸ್ ಒಂದು ನಿಮಿಷ ವಾಪಸ್ ಹೋಗ್ಬಿಟ್ಟು ಟೇಕ್ ಮಾಡಿ ಯಾರು ಪ್ರಶ್ನೆ ಕೇಳೋದು ಸರಿ ಸಂಜಯ್ ಸರ್ ಹಿಡಿಯ ಪ್ರತ್ಯಕ್ಷ ಯಾರು ಕೇಳ್ತಾರೆ ನನಗೆ ಏನು ಸರ್, ನಾನು ಸಿನಿಮಾನೇ 1.5 ಗಂಟೆ ಇಟ್ಟಿದ್ದೆ. ಬರೋ ಪ್ರೇಕ್ಷಕರ ಸಮಯವನ್ನ ವ್ಯರ್ಥ ಆಗೋದ್ರಿಂದ 1.5 ಗಂಟೆಯಲ್ಲಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ವಿ. ಇಲ್ಲಿ ನಿಮ್ಮವರೇ ನಿಮ್ಮ ಸಮಯವನ್ನ ಇಷ್ಟು ಧಾರಾಳವಾಗಿ ಖರ್ಚು ಮಾಡಿದ್ರು ನನ್ನ ಕಣ್ಣಲ್ಲಿ ಅಲ್ಲಿ ಕೂತ್ಕೊಂಡು ನೋಡೋಕ್ಕಾಗದೆ ಈ ಸ್ವಯಂಕೃತ ಅಪರಾಧ ನನ್ನಿಂದ ಆಗಿದೆ. ವೇದಿಕೆಗೆ ಕರೆದರೆ ಬಂದಿದ್ದಕ್ಕೆ ಕ್ಷಮೆ ಇರಲಿ, ಕರೆದಿದ್ದಕ್ಕೆ ಥ್ಯಾಂಕ್ ಯು. ಇದಿಷ್ಟು ಶಾಲೆಯ ಮಹಿಮೆ. ಮತ್ತೊಮ್ಮೆ ಸುದ್ದಿಗೋಷ್ಠಿಗೆ ಅಭಿನಯ ಚಕ್ರವರ್ತಿ ಭಾಷಣಕ್ಕೆ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಪಚ್ಚನಿಗೆ ಕಿಚ್ಚ ಶಕ್ತಿಯಾಗಿ ನಿಂತಿದ್ದೀರಾ, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರು ಪ್ರಶ್ನೋತ್ತರವನ್ನು ಶುರು ಮಾಡಬಹುದು. ರೋಜಾ ಪಾಟೀಲ್ ಫ್ರಮ್ ಅಶ್ವವೇಗ ನ್ಯೂಸ್. ಸರ್, ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಇಲ್ಲಿ ಸರ್, ಅಲ್ಲಿ ಹಿಂದೆ ಏನಂತ ಹೇಳಿದ್ರೆ ಒಳ್ಳೆ ನಟನೆ ಇರುತ್ತೆ, ಒಳ್ಳೆ ಮಾಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಏನೇ ಒಂದು ಪಾತ್ರವನ್ನು ಕೊಟ್ಟರು ಕೂಡ ಹಾಲಲ್ಲಾಗ್ತಿದ್ರೆ ಹಾಲು, ನೀರಲ್ಲಾಗ್ತಿದ್ರೆ ನೀರು, ಆ ರೀತಿಯಾಗಿ ಅಭಿನಯಿಸುವಂತಹ ಎಲ್ಲಾ ಒಂದು 100% ರಿಸಲ್ಟ್ ಕೊಟ್ಟರು ಕೂಡ ಒಂದ್ ಚರ್ಚೆ ಏನಪ್ಪಾ ಆಗ್ತಾ ಇದೆ ಅಂತ ಹೇಳಿದ್ರೆ ನೆಪೋಟಿಸಮ್. ಅಣ್ಣನ ಮಗಳು, ತಂದೆ ಆಯ್ತು, ಮಗ, ಮಗಳು
ಸುದೀಪ್ ಸರ್ ಮಗಳು ಕೂಡ ಸಿಂಗರ್. ಸೊ ಈ ರೀತಿಯಾದಂತಹ ಚರ್ಚೆಗಳು ಮ್ಯಾಗೋ ಪಕ್ಷ ಅಂದ ತಕ್ಷಣ ಏನ್ ನೆಪೋಟಿಸಮ್ ನಡೀತಾ ಇದೆಯಪ್ಪ, ಏನ್ ಹೋಗಕ್ ಸಿನಿಮಾಗೆ, ಏನ್ ಇರುತ್ತೆ ಸಿನಿಮಾದಲ್ಲಿ, ಈ ರೀತಿಯಾದಂತಹ ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಸೊ ಅಭಿನಯ ಗೊತ್ತಿದ್ದವರು ಕೂಡ ಆ ಫ್ಯಾಮಿಲಿ ಇದ್ದಾರೆ, ಆ ಕುಟುಂಬದಲ್ಲಿದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಮಾತುಗಳಿಗೆ, ಚರ್ಚೆಗಳಿಗೆ ನೀವು ಕೂಡ ಒಳಗಾಗ್ತಾ ಇದ್ರೆ, ಬಲಿ ಆಗ್ತಾ ಇಲ್ಲ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಜೆನ್ಯೂನ್ ಆಗಿದ್ರು ಕೂಡ ಈ ರೀತಿಯಾದಂತಹ ಮಾತುಗಳು ಕೇಳಿ ಬಂದಾಗ ಇಟ್ ಹರ್ಟ್ಸ್ ಅ ಲಾಟ್. ಸೊ ನೀವ್ ಏನ್ ಹೇಳ್ತೀರಾ ಇದಕ್ಕೆ? Actually, it doesn't hurt me at all. And ಅದನ್ನ ನಾನು ಆ ಒಂದು ನೆಪೋಟಿಸಮ್ ಅನ್ನೋ ಪದದಿಂದ ನಾನು ಎಸ್ಕೇಪ್ ಆಗಕ್ಕಾಗಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಅ ಗುಡ್ ಜಾಬ್ ಟು ಪ್ರೂವ್ ಮೈ ಸೆಲ್ಫ್. ಆ್ಯಂಡ್ ಮಿಕ್ಕಿದ್ದು ಆ್ಯಂಡ್ ಆಸ್ ಆಫ್ ನಾವು ಇಷ್ಟು ಬರ್ತಿರೋ ಪ್ರೀತಿಯಲ್ಲಿ ನನಗೆ ಆ ನೆಗೆಟಿವಿಟಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ನೆವರ್ದಲೆಸ್ ಈ ಪ್ರಶ್ನೆ ಎಲ್ಲರಿಗೂ ಕೇಳ್ತೀರಾ? ಆಕ್ಚುಲಿ ಇದು ದೊಡ್ಡಮನೆಯಿಂದಾನೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವರಿಗೆ ನೀವು ಕೇಳಿಲ್ಲ? ಸರ್ ಇನ್ನೂ ಮಾಡಿದ್ವಿ ನೆಪೋಟಿಸಮ್ ಅಂತ ಇದ್ದಿದ್ರೆ ರಾಜ್ಕುಮಾರ್ ಮಕ್ಕಳವ್ರಿಗೂ ಕೇಳ್ಬೇಕಿತ್ತಲ್ಲ. ಸರ್ ನಾನು ಬರೋ ವಿಚಾರ ಅಲ್ಲ, ಅಮ್ಮನಿಯವರಿಗೂ ಕೇಳ್ಬೇಕು. ಇದೇನಿದು ನಿಮ್ಮ ಮಕ್ಕಳಾಗಿದ್ದಕ್ಕೆ ಮಾಸ್ತರ್ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು, ಪ್ರತಿಯೊಬ್ಬರಿಗೂ ಕೇಳಬೇಕು. ಇದು ತಪ್ಪು. ಬಾಂಬೆಲಿ ಯಾವುದೋ ಒಂದು ವರ್ಡ್ ಬಿಟ್ಟುಕೊಂಡ ತಕ್ಷಣ ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆಯ ಒಬ್ಬ ಆಸ್ತಿ ಇದ್ದಾರೆ ಇರ್ಬೋದು, ನನ್ನ ಆಸ್ತಿ ನನ್ನ ತಂದೆ ಇದ್ದಾರೆ, ಇವರೇ ಒಂದು ಭಾವ ಇದ್ದಾರೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನು ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರು ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವ್ರಿಗೆ ನಟನ ಬಗ್ಗೆ ಸ್ಫೂರ್ತಿದೆ, ಬಂದಿದ್ದಾರೆ. ಅಷ್ಟೇ. ಶುದ್ಧವಾಗಿ ಹೇಳಬೇಕು ಅಂದರೆ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಮ್ಗೆ ಸೂಟ್ ಆಗಲ್ಲ. ಆ್ಯಂಡ್ ಆ ವರ್ಡ್ ಇವತ್ತಿಗೂ ನಾವು ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ, ದಾವಣಗೆರೆ ಅರ್ಥವೇ ಗೊತ್ತಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಿರೋದು ಒಂದೇ ಕಲೆ ಇದೆಯಾ, ಬೆಳೀತಾರೆ. ಯೂಶಲಿ ಅಂದರೆ ಇಲ್ಲಿ ಕತೆಗಳು ಅದು ಕಾಲಘಟ್ಟವನ್ನು ಮೀರಿ ಇರುವಂತಹ ಕಥೆಗಳು. ಅಂದರೆ ಫಾರ್ ಎಕ್ಸಾಂಪಲ್ 90ರ ಕಾಲಘಟ್ಟ, 97ರ ಕಾಲಘಟ್ಟ, 2000. ಈಗ ನೀವು ಇದು ತುಂಬ ವರ್ಷದ ಹಿಂದೆ ಬರೆದಂತಹ ಕತೆ ಅಂತ ಹೇಳಿದ್ರಿ. ಸೊ ಕತೆಗಳು ತನ್ನ ಗಟ್ಟಿ ಅಸ್ತಿತ್ವವನ್ನು ಕಳ್ಕೋಬಾರ್ದು ಅಂತಂದ್ರೆ ಆ ಕತೆಗೆ ಪೂರಕವಾದಂತಹ ಪ್ರೊಡಕ್ಷನ್ ಹೌಸು, ಕಲಾವಿದರು ಮತ್ತು ನಿಮ್ಮ ಟೀಮ್ ಸಿಕ್ಕಾಗ ಅದು ತುಂಬಾ ಎಲಾಬ್ರೇಟ್ ಆಗಿ ಮಾಡಕ್ಕೆ ಸಾಧ್ಯ ಅನ್ನೋಂಥದ್ದನ್ನ ಇಲ್ಲಿ ಪ್ರೂವ್ ಮಾಡಿದ್ದೀರಿ. ಕತೆ ತನ್ನ ಅಸ್ತಿತ್ವವನ್ನು ಕಳ್ಕೋಬಾರ್ದು ಅಂದ್ರೆ ರೈಟರ್ ಹೇಗೆ ಕನೆಕ್ಟ್ ಆಗಿರ್ಬೇಕು ಸಿನಿಮಾ ಜೊತೆಗೆ ಅಂತ ಆಸ್ ಅ ರೈಟರ್ ಆಗಿ ಇಲ್ಲ, ಆ ಥರದ್ದು ಭಯ ಒಬ್ಬ ರೈಟರ್ ಅಥವಾ ಡೈರೆಕ್ಟರ್ಗಿದ್ರೆ ಸಿನಿಮಾ ಮಾಡಕ್ ಸಾಧ್ಯನೇ ಇಲ್ಲ. ಅಯ್ಯೋ ಈ ಕತೆ ಅಸ್ತಿತ್ವ ಕಳ್ಕೊಂಡ್ಬಿಡುತ್ತಾ? ಇಲ್ಲ, ನೀವು ಶುರು ಮಾಡ್ತೀರಾ ಅಷ್ಟೇ. ಒಂದು ಕಥೆ ಶುರು ಮಾಡಿದ್ಮೇಲೆ ಆ ಸಿನಿಮಾ ಆಗಿ ತೆರೆಗೆ ಬರೋದಕ್ಕೆ 3-4 ವರ್ಷ ಆಗ್ಬಿಡುತ್ತೆ. ಆ 4 ವರ್ಷ ನೀವು ಆ ಇಂಟ್ರೆಸ್ಟ್ ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಆ ಕಥೆ ಏನೋ ಒಂದು ತುಂಬಾ ಪರ್ಸನಲ್ ಆಗಿ ನೀವು ಕಾಡಿರ್ಬೇಕು. ಪಾತ್ರ ಇರ್ಬೋದು, ಅಥವಾ ಒಂದು ಹಾಡು ಇರ್ಬೋದು, ಅದರ ಕ್ಲೈಮ್ಯಾಕ್ಸ್ ಇರ್ಬೋದು, ಏನೇ ಇರ್ಬೋದು. ಆದ್ರೆ ಆ ಭಯ ಪ್ರಾಬಬ್ಲಿ ನನಗಿರ್ಲಿಲ್ಲ. ಯಾಕಂದ್ರೆ ಅಯ್ಯೋ ಇದು ಬೇಗ ಮಾಡ್ಬಿಡ್ಬೇಕು, ಇದು ಅಸ್ತಿತ್ವ ಕಳ್ಕೊಂಡ್ಬಿಡುತ್ತೆ ಅಥವಾ ರಿಲೆವೆನ್ಸ್ ಹೋಗ್ಬಿಡುತ್ತೆ. ವಿ ಜಸ್ಟ್ ರೈಟ್ ಸ್ಟೋರೀಸ್, ವಿ ಜಸ್ಟ್ ಮೇಕ್ ಇಟ್ ಆಸ್ ಬೆಸ್ಟ್ ಟು ಅವರ್ ನಾಲೆಡ್ಜ್. ಆ್ಯಂಡ್ ಆ ಥರದ್ದು ಯಾವುದೇ ಟೆನ್ಷನ್ಗಳಿರಲಿಲ್ಲ. ಆ್ಯಂಡ್ ಈ ಕಥೆ ಈ ಚಿತ್ರಕಥೆ ನಾನು ಮತ್ತು ನಾಗಭೂಷಣ್ ದೇಶಪಾಂಡೆ ಒಟ್ಟಿಗೆ ಬರೆದಿದ್ದು. ಆ್ಯಂಡ್ ಆ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತಲ್ಲ, ಕೋ ರೈಟಿಂಗ್ ಇದ್ದಾಗ, ಅಂದರೆ ಕೋ ರೈಟರ್ದು ಒಂದು ಸಪೋರ್ಟ್ ಇರುತ್ತಲ್ಲ, ಸೊ ಅದು ಈ ಥರದ ಕನ್ಫ್ಯೂಷನ್ ಬರೋದಕ್ಕೆ ಬಿಡೋದಿಲ್ಲ. ಬಟ್ ನಿಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ. ಅದು ಯಾವಾಗ ವ್ಯಾಲಿಡ್ ಆಗುತ್ತೆ ಅಂತಂದ್ರೆ, ಇಫ್ ಯು ಆರ್ ಮೇಕಿಂಗ್ ಅ ಫಿಲ್ಮ್ ಬೇಸ್ಡ್ ಆನ್ ಸಮಥಿಂಗ್. ಈಗ ಫಾರ್ ಎಕ್ಸಾಂಪಲ್ ಡಿಮಾನಿಟೈಸೇಷನ್ ಮೇಲೆ ಸಿನಿಮಾ ಮಾಡ್ತಿದ್ದಾರೆ, ಸೊ ಅದು ಆ ಟೈಮಲ್ಲೇ ಬರಬೇಕಾಗುತ್ತೆ. ಅದಾದ್ಮೇಲೆ ಬರೋಕ್ಕಾಗಲ್ಲ, ಆವಾಗ ಅದು ರೆಟ್ರೋಸ್ಪೆಕ್ಟಿವ್ ಫಿಲ್ಮ್ ಆಗುತ್ತೆ. ಸೊ ಈ ಫಿಲ್ಮ್ನಲ್ಲಿ ನಮ್ಗೆ ಆ ಥರದ್ದು ಯಾವುದೇ ಇಂಥ ಟೈಮಲ್ಲೇ ಮಾಡ್ಬಿಡ್ಬೇಕು, ಇನ್ನು 2 ವರ್ಷದಲ್ಲೇ ಮಾಡಬೇಕು ಅನ್ನೋದು ಯಾವುದೇ ಟೈಮ್ ಲೈನ್ ಇರಲಿಲ್ಲ. ಸಿನಿಮಾದ ಒಂದು ಟೈಮ್ ಲೈನ್ ಇದೆ, ಅದು ನಾವು ಸೆಟ್ ಮಾಡಿದ್ವಿ. ಬಟ್ ದ ಸ್ಟೋರಿ ವಾಸ್ ರಿಲೆವೆಂಟ್ ವೆನ್ ವಿ ಥಾಟ್, ದ ಸ್ಟೋರಿ ವಾಸ್ ರಿಲೆವೆಂಟ್ ವೆನ್ ವಿ ಮೇಡ್, ಆ್ಯಂಡ್ ದ ಸ್ಟೋರಿ ಇಸ್ ಸ್ಟಿಲ್ ರಿಲೆವೆಂಟ್ ವೆನ್ ದ ಫಿಲ್ಮ್ ಇಸ್ ಇನ್ ದ ಥಿಯೇಟರ್ಸ್. ವಿವೇಕ್ ಸರ್, ಎಸ್ ಸರ್. ಈ ಕಥೆನ ಬರೆಯುವಾಗ ಫಸ್ಟ್ ಸಂಚಿತ್ ಅವರಿಗೆ ಅಂತಾನೆ ಬರ್ತಿದ್ದ, ಇಲ್ಲ ಬೇರೆ ಕ್ಯಾರೆಕ್ಟರ್ ಯಾರಾದ್ರೂ ಯೋಚನೆ ಮಾಡಿ ಬರ್ತಿದ್ದ?
ಇಲ್ಲ ಸಂಚಿತ್ ಅವ್ರಿಗೆ ಅಲ್ಲ ಇದು ಬರೆದಿದ್ದು. ನಾನು 2-3 ಸತಿ ನಾನು ಕ್ಲಿಯರ್ ಮಾಡಿದೆ. ನನಗೆ 3-4 ಜನ ಕೇಳಿದ್ರು ಕೂಡ, ಅಂದ್ರೆ ಪಚ್ಚ ಅಂತ ಯಾಕೆ ಇಟ್ಟಿದ್ದೀರಾ ಹೆಸರನ್ನ, ಇದು ಕಿಚ್ಚಾಗೆ ರೈಮ್ ಆಗೋ ಥರ ಇಟ್ಟಿದ್ದ ಅಂತ. ಇಲ್ಲ, ಖಂಡಿತ ಇಲ್ಲ. 2020ರಲ್ಲಿ ಈ ಚಿತ್ರದ ನಾಯಕ ನಟನ ಹೆಸರು ಪ್ರಶಾಂತ ಅಲಿಯಾಸ್ ಪಚ್ಚ ಅಂತ ನಾವು ಇಟ್ಟಿದ್ದು. ಅದು ಡೆಸ್ಟಿನಿ, ಅದು ಎಲ್ಲ ಕಡೆ ಸುತ್ತಿ ಅದು ಕಿಚ್ಚ ಅಂದ್ರೆ ಕಿಚ್ಚ ಸುದೀಪ್ ಅವರ ಸೋದರಳಿಯ ಪಚ್ಚ ಆಗಿ ಆಗಿದ್ದದು. ಅದು ಡೆಸ್ಟಿನಿ, ಅದು ಡಿಂಟ್ ಹ್ಯಾಪನ್ ಬೈ ಡಿಸೈನ್. ಎರಡನೇದಾಗಿ ಈ ಸಿನಿಮಾಗೆ ಒಂದು ಹೊಸ ಮುಖಾನೇ ಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಯಾಕೆಂದ್ರೆ ಪಚ್ಚ ಅಷ್ಟು ಅಂದ್ರೆ ಏರಿಯಾದಲ್ಲಿ ಒಂದು DVD ಅಂಗಡಿ ಇಟ್ಕೊಂಡಿರೋ ಹುಡುಗ, ಮೈಸೂರಲ್ಲಿ ಓಡಾಡ್ಕೊಂಡಿರೋ ಹುಡುಗ. ವಿ ವಾಂಟೆಡ್ ಸಂಬಡಿ ವಿತ್ ನೋ ಬ್ಯಾಗೇಜ್, with no prior things to prove on screen. So we wanted a fresh and raw talent, and Sanchit really proved a lot. ಯಾಕೆ ಪ್ರಶ್ನೆ ಅಂದ್ರೆ ಸರ್, ಯಾಕೆ ಅವ್ರಿಗೆ ಇಟ್ಟಿದ್ದು ಅಂತಂದ್ರೆ Yeah. ಈ ಕಥೆಯನ್ನ ತಗೋಬೇಕು ಅಂದ್ರೆ ಬಹಳ ಧೈರ್ಯ ಬೇಕು. ಯಾಕಂದ್ರೆ ನಿಜವಾಗಿ ನಡೆದಿರುವಂತ ಘಟನೆಗಳು ನಿಮಗೆ ಗೊತ್ತಿದೆ. ಹಾ. 2014 ಇದು ಕ್ಲೋಸ್ ಆಯ್ತು, ಕ್ಲೋಸ್ ಕೂಡ ಮಾಡಿದ್ರು ಈ ಕೇಸನ್ನ. ಮೈಸೂರಲ್ಲಿ ಅಂತ ನಿಜವಾದ ಘಟನೆಗಳನ್ನ ಒಂದಷ್ಟು ಆಧಾರಿತವಾಗಿ ತಗೊಂಡಿದ್ದೀರಾ. ಸಂಚಿತ್ ಅವರಿಗೆ ಬರ್ತಿದ್ದಿದ್ರೆ ನೀವು ಈ ತರ ದೊಡ್ಡ ಮನೆಯಿಂದ ಅಂದ್ರೆ ದೊಡ್ಡ ಸ್ಟಾರ್ ಮನೆಯಿಂದ ಬರುವಂತ ಹುಡುಗ ಈ ಗಾಂಜಾ ಅನ್ನೋ ಒಂದು ನೆಗೆಟಿವ್ ಹೋಗ್ಬೋದು, ಪಾಸಿಟಿವ್ ಹೋಗ್ಬೋದು, ಎರಡು ಯೋಚನೆಗಳನ್ನ ತಲೆ ಇಟ್ಕೊಂಡು ಬರ್ತಿರ್ಬೇಕಾಗುತ್ತೆ. ಸೊ ಇದು ಮೈಸೂರಿಗರಿಗೆ ಅವಮಾನ ಆಗುವಂಥ ರೀತಿಲೂ ಇರ್ಬೋದು. ಯಾಕೆಂದರೆ ಸಾಂಸ್ಕೃತಿಕ ನಗರ ಅಂತ ಗೌರವ ಕೊಟ್ಟಾಗ ಮೈಸೂರಲ್ಲಿ ಮಾಲಿದೆ ಅನ್ನೋದನ್ನು ನಾವು ಹೇಳೋಕೆ ಹೊರಟಾಗ ತಲೆ ಮೇಲೆ ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಏನಂದರೆ ಒಂದು ಒಳ್ಳೆ ಸಿನಿಮಾವನ್ನು ಮಾಡಿದ್ದೀರಾ, ಸಿನಿಮಾದ ರೀತಿಯಲ್ಲಿ ನೋಡೋ ರೀತಿ ಮಾಡಿದ್ದೀರಾ, ಅಪ್ರಿಷಿಯೇಟ್ ಮಾಡ್ತೀವಿ. ಪಾರ್ಟ್ ಆದಷ್ಟು ಬೇಗ ಕೊಡಿ ಅಂತ ಸರ್ ಲೋಕೇಶ್ ಈ ಕಡೆ ನ್ಯೂಸ್ ಬಸ್ಸಿಂದ ಸರ್. ಸುದೀಪ್ ಸರ್, ಸರ್ ಎಲ್ಲ ಹಂತದಲ್ಲೂ ಸಂಜಿತ್ ಅವ್ರನ್ನ ಒಬ್ಬರೇ ನೀವು ಮುಂದೆ ಬಿಟ್ಟಿದ್ರಿ. ಸೊ ಅದು ಖುಷಿ ಕೊಡ್ತಾ ಸರ್ ಅಂತ. ಯಾಕಂದ್ರೆ ಬಹುಶಃ ಬೇರೆ ಸ್ಟಾರ್ ಯಾರು ಇದ್ರೆ ಜೊತೆಗೆ ತಮ್ಮ ಕುಟುಂಬದವ್ರು ಬರ್ತಾರೆ ಅಂತಂದ್ರೆ, ಈಗ ರಾಜ್ಯ ಪ್ರವಾಸ ಮಾಡಿದ್ರು ಆ ಸಂದರ್ಭದಲ್ಲಿ ಜೊತೆಗೆ ಪ್ರವಾಸ ಮಾಡಬಹುದಾಗಿತ್ತು. ಜೊತೆಗೆ ಅವ್ರ ಜೊತೆ ಹೋಗಿ ಒಂದು ಕೈ ಹಿಂಗೆ ಮೇಲೆ ಎತ್ತಿದ್ರೆ ಅದರ ಬೇರೆ ರೀತಿನೇ ಇರ್ತೈತಿ. ಯಾಕೆ ಎಲ್ಲ ಹಂತದಲ್ಲೂ ಅವ್ರ ಒಬ್ಬರನ್ನೇ ಹೋಗ್ಬಿಟ್ರಿ ಅಂತ? ಅವನು ಡೇಟಿಗೆ ಒಬ್ಬನೇ ಹೋಗೋದು ಕಲಿತಾರೆ. ಕಾರಣ ಇರ್ಬೇಕಲ್ಲ ಸರ್ ಇದ್ರೆ. ನಾಟ್ ಲೈಕ್ ದಟ್ ಸರ್. ಇವಾಗ ಒಟ್ಟಿಗೆ ಹೋದ್ರೆ ಎಲ್ಲ ಕಡೆ ನೆಪೋಟಿಸಮ್ ಅನ್ನ ಹೊರಟಂದ್ಬಿಡ್ಬೋದು. ಅದಕ್ಕೋಸ್ಕರನೇ ಕೇಳ್ತಾ ಇದ್ದೀನಿ ಸರ್. ಅದೇ ಏನಾಗುತ್ತೆ ಸರ್, ಈಗ ಸಾರ್ ಕೇಳಿದಾಗೆ, ನೀವೊಂದು ಕೆಲವರು ಕೇಳಿದಾಗೆ ಸ್ಟ್ರಾಟಜಿ ಅಂತ ನಾವೇನು ಕೇಳಿದ್ವಿ ಸಾರ್ ದಟ್ ನಾಟ್ ಅಲೋವಿಂಗ್ ದ್ಯಾಮ್ ಇನ್ ದ ಬಿಗಿನಿಂಗ್, ನಾಟ್ ಸ್ಟ್ರಾಟಜಿ ಮ್ಯಾಮ್. ಈಗ ಏನಾಗುತ್ತೆ, ನಾನು ಕಲ್ತಿರೋದು ಅನ್ಕೊಳ್ಳೋಣ. ಹೊಸಬ್ರು ಎಷ್ಟೋ ಜನ ಪ್ರತಿಭೆಗಳು ಸಿನಿಮಾ ಮಾಡಿದಾಗ, ಅದು ಕಲಾವಿದರು, ಎಸ್ಪೆಷಲಿ ಕಲಾವಿದರು ವೇದಿಕೆ ಮೇಲೆ ಕುತ್ಕೊಂಡಾಗ ಅಥವಾ ನಿಮ್ಮಲ್ಲಿ ಇಂಟರ್ವ್ಯೂಸ್ಗೆ ಕೂತಾಗ ತುಂಬ ಹಲವಾರು ರಿಸ್ಟ್ರಿಕ್ಷನ್ಸ್ ಇರ್ತವೆ. ಇದನ್ನು ಹೇಳ್ಬೇಡಿ, ಅದನ್ನು ಮಾತಾಡಬೇಡಿ, ಕತೆ ಬಿಟ್ಕೊಡ್ಬೇಡಿ. ಐ ಹ್ಯಾವ್ ಸೀನ್ ದಿ ಯಂಗ್ ಆ್ಯಕ್ಟರ್ಸ್ ಸ್ಟ್ರಗಲ್. ಯಾಕಂದ್ರೆ ಅವ್ರಿಗೆ ಮೀಡಿಯಾ ಹೊಸದು, ಪ್ರಶ್ನೆಗಳು ಹೊಸದು, ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಮಾತಾಡೋದಕ್ಕೆ, ಬಟ್ ದೇ ಡೋಂಟ್ ನೋ ವಾಟ್ ಟು ಸೇ. ಅಂಥದ್ರಲ್ಲಿ ಐ ಥಾಟ್ ಇಟ್ ವಾಸ್ ಬೆಟರ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್, ಬಿಕಾಸ್ ಅಟ್ಲೀಸ್ಟ್ ಸಿನಿಮಾ ನೋಡಿರ್ತಾರೆ, ಅವ್ರಿಗೆ ಏನು ಬೇಕಾದ್ರೂ ಫ್ರೀಡಮ್ ಇರುತ್ತೆ ಮಾತಾಡೋದಕ್ಕೆ. ಅದಾದಮೇಲೆ ಗುಡ್ ಬ್ಯಾಡ್ ಆಗಿ ಅವರಿಗೆ ಮತ್ತೆ ನಿಮಗೆ ಬಿಟ್ಟಿದ್ದು ಸರ್. ದಟ್ ಇಸ್ ನಾಟ್ ವಿ ಆರ್ ಟ್ರೈಂಗ್ ಟು ಕಂಟ್ರೋಲ್. ಬಟ್ ಅದಕ್ಕಿಂತ ಮುಂಚೆ ನಿರ್ಮಾಪಕರಾಗಿ ಕೂತಾಗ ಅವ್ರಿಗೆ ಅಟ್ಲೀಸ್ಟ್ ಒಂದಿಷ್ಟು ಮಾತಾಡ್ಬೋದು ಅನ್ನೋದೊಂದಿರುತ್ತೆ. ಆ್ಯಂಡ್ ದೇ ದೆಮ್ಸೆಲ್ವ್ಸ್ ನೋ ವಾಟ್ ಟು ಟಾಕ್. ಸೊ ಹಾಗಿರೋದ್ರಿಂದ ಇಟ್ ವಾಸ್ ಮೈ ಪರ್ಸನಲ್ ಚಾಯ್ಸ್ ದಟ್ ಐ ಟೋಲ್ಡ್ ಅಂಡ್ ರಿಕ್ವೆಸ್ಟ್ ದ ಟೀಮ್, ಆಲ್ ದ ಸ್ಟಾರ್ಸ್, ಜೈ ಇರ್ಬೋದು, ಕಾಜಲ್ ಅವ್ರು ಇರ್ಬೋದು, ದೇ ಆರ್ ಆಲ್ ವೆರಿ ವಲ್ನರಬಲ್ ರೈಟ್ ನಾವು. ಅವ್ರನ್ನ ಬಿಟ್ಟರೆ ದೇ ಡೋಂಟ್ ನೋ ಹೌ ಟು ಆನ್ಸರ್. ಸೊ ದೇ ಡೋಂಟ್ ನೋ ವಾಟ್ ಟು ಆನ್ಸರ್. ಸೊ ಐ ಥಾಟ್ ಇಟ್ ವಾಸ್ ದ ಬೆಸ್ಟ್ ದಟ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್ ಮಾಡಿದಾಗ ಅವ್ರ ಪ್ರತಿಭೆ ನಾವು ನೋಡಿರ್ತೀವಿ, ಸಿನಿಮಾ ನೋಡಿರ್ತೀವಿ, ಪ್ರಶ್ನೆಗಳು ಸರಿಯಾಗಿರ್ತವೆ. Otherwise, I have seen that they will all struggle. So that is all it is. And ಈಗ of course ಆ ಟೀಮಲ್ಲಿ ನಾವೆಲ್ಲ ಇದ್ದೀವಿ ಅಂದಾಗ, ಒಂದು ಸ್ಫೂರ್ತಿ ಕೊಟ್ಟಾಗ, ಪ್ರತಿಯೊಬ್ಬರು ಇವಾಗ ನಾನು ಇವ್ರನ್ನ ಮಾತ್ರ ಹೇಳ್ತಾಗ ಪ್ರಶಾಂತ್ ಅವ್ರನ್ನ ತಗೊಳ್ಳೋಣ. ಐ ಥಿಂಕ್ ಐ ಬಿಕೇಮ್ ಅ ಹ್ಯೂಜ್ ಅಡ್ಮೈರರ್ ಆಫ್ ಹಿಸ್ ವರ್ಕ್. ಐ ಥಿಂಕ್ ನಾನು ಅವ್ರ ಕೈ ಹಿಡಿದೆ ಬರೀ ಸಂಚಿತ್ ನಾನು ನೆನ್ನೆ ಅವರು ಹೇಳಿದೆ ಬನ್ನಿ, ಬಿಕಾಸ್ ನಿಮ್ಮಂಥ ಕಲಾವಿದರ ಚಿತ್ರರಂಗ ಬೇಕು. ನೀವು ನಂಬಲ್ಲ, ನಮ್ಮ ಮನೇಲಿ ಶೋಸ್ ಆದಾಗ ಪ್ರತಿಯೊಬ್ಬರು ಕೇಳಿದ್ರು ಯಾರು ನೀವು, ಏನು ಮಾಡಿದರು. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಐ ಫೆಲ್ಟ್ when I saw the film. This dubbing
his vocabulary. So I was very happy, sir. ನಾನು ಅವ್ರು ಸಂಚಿತ್ ಅಂತ ಕೈ ಎತ್ತಿಲ್ಲ, ಅವ್ರು ಪ್ರಶಾಂತ್ ಅಂತವ್ರು ಕೈ ಎತ್ತಿದ್ದೀನಿ ನಾನು. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಇಟ್ ಶುಡ್ ಬಿ. ಡೋಂಟ್ ಯು ಥಿಂಕ್ ದಟ್ ಚಿತ್ರರಂಗದಲ್ಲಿ ನೀವು ಹೇಳಿದ ಹಾಗೆ ಕಲಾವಿದರು ಬೇಕು, ಒಂದು ಒಳ್ಳೆ ದಾರಿ ಬೇಕು ಅಂದಾಗ the only thing is people like us, we have to push. That's what I did. ಯಾವ ಮಟ್ಟಿಗೆ ನಂಬಿಕೆ ನುಡಿಸ್ಕೊಂಡಿದ್ದಾರೆ ಅಂತ, ಯಾಕಂದ್ರೆ ನಿಮ್ಮ ಮೊದಲ ಸಿನಿಮಾಗೆ ಸೆಲೆಬ್ರೇಟ್ ಮಾಡಕ್ಕೆ ನಿಮ್ಗೆ ಎಷ್ಟು ಟೈಮ್ ಸಿಕ್ಕಿದೆ ಗೊತ್ತಿಲ್ಲ, ಬಟ್ ಮಗನ ಸಿನಿಮಾಗೆ ಇಡೀ ಕುಟುಂಬವನ್ನ ಕರೆಸ್ತೀರಿ, ಅಂದ್ರೆ ಆ ಸಿನಿಮಾ ಕುಟುಂಬವನ್ನ ಇಡೀ ಫ್ಯಾಮಿಲಿನ ಮಾಧ್ಯಮದಲ್ಲಿ ಕರೆಸ್ತೀರಿ, ತೋರಿಸ್ತೀರಿ, ಖುಷಿ ಪಡ್ತೀರಿ. I didn't understand your question. ಸ್ವಲ್ಪ ಸ್ಲೋ ಆಗಿ. ಅಂದ್ರೆ ನಿಮ್ಮ ಮೊದಲ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ನೀವು ಸೆಲೆಬ್ರೇಟ್ ಮಾಡೋಕೆ ಎಷ್ಟು ಟೈಮ್ ಸಿಕ್ಕಿದ ಗೊತ್ತಿಲ್ಲ, ಬಟ್ ನಿಮ್ಮ ಮಗನ ಸಿನಿಮಾ ರಿಲೀಸ್ಗೆ ಇಡೀ ಸಿನಿಮಾ ಫ್ಯಾಮಿಲಿ ಇದೆಲ್ಲ ಇಂಡಸ್ಟ್ರಿಗೆ ಎಲ್ಲರೂ ಸಿನಿಮಾ ತೋರಿಸ್ತೀರಿ, ಮೀಡಿಯಾದವರು ತೋರಿಸ್ತೀರಿ, ಆ ತರ ಸೆಲೆಬ್ರೇಟ್ ಮಾಡಿದ್ರೆ ಎಷ್ಟು ಖುಷಿ ಆಯ್ತು. ನಿಮ್ ನಂಬಿಕೆ ಉಳಿಸ್ಕೊಂಡಿದ್ದೀರಾ ಸಂಚಿತ್? ಸಂಪಾದಿಸಿದ್ದೀನಲ್ಲ ಸರ್, ಈಗ 30 ವರ್ಷದಲ್ಲಿ ಇಂಡಸ್ಟ್ರಿ ಒಳಗೆ ನಾನು ಇದ್ಬಿಟ್ಟು ಏನು ಸಂಪಾದಿಸಿದ್ದೀನಿ ಅಂತ ಅವ್ರಗಳ ಪ್ರೀತಿ, ನಿಮ್ಮಗಳ ಪ್ರೀತಿ. ಅವ್ರು ಮಾತ್ರ ಅಲ್ಲ, ನಿಮ್ಮ ಮಾಧ್ಯಮದಿಂದನೂ ಪ್ರತಿಯೊಬ್ಬರು ಎಡಿಟರ್ಸ್ ಎಲ್ಲರೂ ನಮ್ಮ ಮನೆಗೆ ಅವತ್ತು ಒಂದು CM ಅನೌನ್ಸ್ಮೆಂಟ್ ಕ್ರೈಸಿಸ್ ಇತ್ತು, ಅದರಲ್ಲಿ ನಿಮ್ಮ ಚಾನಲ್ಗಳಿವೆ, ಎವ್ರಿಬಡಿ ನೋ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಬಟ್ ಅಂತಂದ್ರೆ ಪ್ರತಿಯೊಬ್ಬರು ಬಂದು ಒಂದು ಗೌರವ ಕೊಟ್ಟು ಅಂತ ನಾನು ಸಂಪಾದಿಸಿರೋದು, ಅದನ್ನ ನಾನು ನನಗೂ ಬಳಸ್ಕೊಂಡಿಲ್ಲ ಯಾವತ್ತು. These people need it, and I think I was very happy, and we all had a great time. ಆ ಸಿನಿಮಾ ತೋರಿಸಿ ನಾವು again ಅದನ್ನ ನಾನು ಪ್ರೊಪಗಂಡಾ ಮಾಡಿ ಎಲ್ಲೋ ಮಲ್ಟಿಪ್ಲೆಕ್ಸಸ್ ಆಗಿ ಹೋಗಿ ಒಬ್ಬೊಬ್ಬರ ಫ್ರೆಂಡ್, ಇಫ್ ಯು ನೋಟಿಸ್ ನಾನು ಯಾರ ಹತ್ರನೂ ಬೈಟ್ಸ್ ಕೇಳಿಲ್ಲ ಈ ಸಿನಿಮಾದಾಗಿ, ತಪ್ಪು ಅಂತ ನಾನು ಹೇಳ್ತಾರೆ. ಐ ಡಿಂಟ್ ವಾಂಟ್ ಸೊ ಐ ಜಸ್ಟ್ ವಾಂಟೆಡ್ ಟು, ದಿಸ್ ಇಸ್ ಮೈ ವೇ ಆಫ್ ಎಕ್ಸ್ಪ್ರೆಸಿಂಗ್ ಮೈ ಥ್ಯಾಂಕ್ಸ್ ಆಸ್ ವೆಲ್ as seeking their own blessing, their wishes, and we enjoyed. ಆ ಸಿನಿಮಾ ನೋಡಿದ್ವಿ, ಎಲ್ಲರೂ ಬಂದರು, ಪ್ರತಿಯೊಬ್ಬರು ಗೌರವಿಸಿದ್ರು. I think it was a wonderful time, and it's the best thing that can happen. ಸರ್, ಸಂಚಿತ್, ನಿಮಗೆ ಮೊದಲಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತ ಸರ್. ಒಂದು ಒಳ್ಳೆ ಆಕ್ಟಿಂಗ್ ಮಾಡಿದ್ರೆ. ಅದ್ರ ಪ್ರಶ್ನೆ ಇದು ಸುದೀಪ್ ಸರ್ಗೆ. ಸರ್, ಅದೇನು ಸಸ್ಪೆನ್ಸ್ ನಿನ್ನ ವೆಲ್ಕಮ್ ಮಾಡಬೇಕಾಗಿತ್ತು, ವೆಲ್ಕಮ್ ಮಾಡಾಯ್ತು ಸರ್. ಇಷ್ಟೊಂದು ಸಂಚಿತ್ ಬಗ್ಗೆ ಮಾತಾಡಿದ್ದೀರಾ. ಸಂಚಿತ್ ಬಗ್ಗೆ ತುಂಬಾ ಸಲ ಮಾತಾಡಿದ್ರೆ ನಾವು ಕೇಳಿದ್ವಿ. ಪಂಚನ್ ಬಗ್ಗೆ ಒಂದೆರಡು ಮಾತು, ಜೊತೆಗೆ ಥಿಯೇಟರ್ ಅಲ್ಲಿ ಒಂದು ಸೀಟ್ ಖಾಲಿ ಬಿಟ್ಟು ಸಿನಿಮಾ ನೋಡೋದ್ರ ಬಗ್ಗೆ ಒಂದೆರಡು ಮಾತು. ಸೀಟ್ ತಾಯಿ ಅದು ಸಂಪೂರ್ಣವಾಗಿ ಪ್ರಿಯವಾಗಿ ಮಾಡಿದ್ದು. ನಾನು ಅವಾಗ ಇನ್ನೂ ಒಳಗೆ ಬಂದಿರಲಿಲ್ಲ. ನಾನು ಬಂದಾಗ ಒಂದು ಖಾಲಿ ಸೀಟ್ ಇತ್ತು. ಇನ್ಫ್ಯಾಕ್ಟ್ ಫಸ್ಟ್ ಅದು ನನಗೆ ಅಂತ ಅನ್ಕೊಂಡೆ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸಿ ಐ ವಾಸ್ ನಾಟ್ ಅ ಪಾರ್ಟ್ ಆಫ್ ದಿಸ್ ಎಂಟೈರ್ ಥಿಂಗ್, ದಿಸ್ ಜೆಸ್ಚರ್. ನಾನು ಅಲ್ಲೋ ಕೂತ್ಕೊಳ್ಳೋಕೆ ಬಂದಾಗ ದಯವಿಟ್ಟು ಕೂತ್ಕೊಳ್ಳೋದು ನನಗೆ ದೆನ್ ದೇ ಟರ್ನ್ ಅರೌಂಡ್ ಅಂಡ್ ಸೆಡ್ ಇದು ಅಮ್ಮನಿಗೆ ದಟ್ ಸಮಥಿಂಗ್ ವೆರಿ ಇಟ್ ಟಚ್ಡ್ ಅಸ್. ನನಗಂತೂ ತುಂಬಾ ಗೊತ್ತಿಲ್ಲ. ಇಫ್ ಯು ನೋಟಿಸ್ ಥ್ರೂ ದ ಫಿಲ್ಮ್ ಅಲ್ಲಿ ಯಾರು ಅದ್ರ ಮೇಲೆ ಕೂತ್ಕೊಂಡಿಲ್ಲ. ಸೊ ಅದು ಅವ್ರನ್ನ ಆ ಪಾತ್ರದಲ್ಲಿ ನೋಡಬೇಕು, ಸಿನಿಮಾದಲ್ಲಿ ನೋಡಬೇಕು ಅಂತ ನಮ್ಮ ತಾಯಿದು ದೊಡ್ಡ ಕನಸು. ಸೊ ಐ ಥಿಂಕ್ ದಟ್ ವಾಸ್ ಕಂಪ್ಲೀಟ್ಲಿ ಪ್ರಿಯಾ ಅವರ ಜೆಸ್ಚರ್ ಅದು. ಅದು ಬಿಟ್ಟು ನೆಕ್ಸ್ಟ್ ಟೈಮ್ ಕೇಳಿದ್ರು ಪಚ್ಚ ಐ ಥಿಂಕ್ ಒಂದು ನನ್ನ ಸಿನಿಮಾದಿಂದ ಸ್ಟಾರ್ಟ್ ಮಾಡ್ತೀನಿ. ನನಗೆ ಅವ್ರು ಯಾವಾಗಲೂ ಕತೆ ಕೇಳಬೇಕಾದ್ರೆ ಪ್ರಿಯಾ ಅವರು ನಾನು ಯಾವಾಗಲೂ ಅವ್ರಿಗೆ ಹೇಳ್ಕೊತೀನಿ, ಒಂದು ಟಿಪಿಕಲ್ ಕ್ರೀಚ್ ಸಬ್ಜೆಕ್ಟಿಗೆ ಹೋಗ್ಬೇಡಿ. ಟಿಪಿಕಲ್ ಇವಾಗ ನಮ್ಮನೆಯಿಂದ ಬಂದಿದ್ದು ಅಂದ ತಕ್ಷಣ ಒಂದು ದೊಡ್ಡ ಸಿನಿಮಾ, ಎಲ್ಲ ದೊಡ್ಡದು, ನಮಗೆ ಗೊತ್ತಿರೋ ಎಲ್ಲ ಬೆಸ್ಟ್ ಬೆಸ್ಟ್ ಎಲ್ಲ ಬೆಸ್ಟ್ 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 ಹಾಕಿ ಮಾಡಿ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಸಿಂಪಲ್ ಆಗಿ ಹೋಗ್ಲಿ, ಒಂದು ಚಪ್ಪಲ್ ಹಾಕೊಂಡು ಹೋಗ್ಲಿ ಪಾತ್ರ. ಕ್ರೀಚ್ ಸಬ್ಜೆಕ್ಟ್ ಹುಡುಕ್ಬೇಡಿ. ಯಾರು ಮಾಡೋದೇನೋ ಸಿನಿಮಾನ ಮಾಡೋಕ್ಕೆ ಧೈರ್ಯ ಮಾಡೋನು ಈ ಪ್ರಪಂಚದಲ್ಲಿ ಗೆಲ್ಲೋದು. ಇಲ್ಲಿ ನೀವು ಹೇಳ್ಬೋದು, ಶಾರದವರು ಅವರೇ ತುಂಬ ಎನ್ಫಸೈಸ್ ಮಾಡಿದ್ರಿ ಗಾಂಜಾತಿ ಹೇಳ್ತೀನಿ ಕೇಳಿ. ನಾವು ರೋಡಿಸಲ್ಲಿ ಪಿಕ್ಚರ್ ಮಾಡ್ತೀವಿ, ಅದ್ರಲ್ಲಿ ನಮ್ಮ ಹೀರೋ ಮಚ್ಚೆತ್ಕೊಂಡು ಎಲ್ಲರೂ ಹೊಡಿತಾ ಇರ್ತಾನೆ. ಆವಾಗ ನಮ್ಮ ಪ್ರಶ್ನೆಯಲ್ಲಿ ಅಂದರೆ ಮಚ್ಚು ಗನ್ಕಿನ ಬೆಟ್ರಾ, ಅಥವಾ ಮಚ್ಚಲ್ಲಿ ಪ್ರಮೋಟ್ ಮಾಡ್ತಾ ಇದೀವ, ಅಥವಾ ಮಚ್ಚಾಲ್ ಪ್ರಮೋಟ್ ಮಾಡ್ತಾ ಇದೀವ, ಇದು ಬರಲ್ಲ. ಲಾಸ್ಟಲ್ಲಿ ನೋಡೋಕೆ ಹೋದ್ರೆ ನನ್ನ ಹೀರೋ ಕೈ ಹೋಗಿರುತ್ತೆ, ಇಲ್ಲ ಕಾಲು ಹೋಗಿರುತ್ತೆ. ಏನು ಹೇಳಕ್ಕೆ ಹೋಗ್ತೀವಿ ಅಂದರೆ ಮಚ್ಚು ಗನ್ ಎರಡು ಬೇಡಪ್ಪ ಅಂತ ವೀಕ್ಷಕರಿಗೆ ಇರುತ್ತೆ. ಇನ್ನೊಂದೇನೆಂದರೆ ಪ್ರತಿ ಸಿನಿಮಾದಲ್ಲೂ ನಾವು ಬೇರೆ ಹೀರೋಯಿನ್ನ ಪ್ರೀತಿಸ್ತೀವಿ. ಹಾಗೆ ನೋಡಕ್ಕೆ ಹೋದ್ರೆ ಪ್ರತಿ ಸಿನಿಮಾದಲ್ಲಿ ಒಂದೇ ಹೀರೋಯಿನ್ನ ಪ್ರೀತಿಸಿ ಅವಳನ್ನೇ ಮದುವೆ ಆಗಿ ನಾವು ಸಮಾಜಕ್ಕೆ ಒಳ್ಳೆ ಹೇಳೋದು. ಆ ಹುಡುಗಿರು ನನ್ನನ್ನೇ ಪ್ರೀತಿಸ್ಬೇಕಾಗುತ್ತೆ ಪ್ರತಿ ಪಿಕ್ಚರಲ್ಲಿ. ಸೊ ಜನ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ಮನೆಯಲ್ಲ ಹೋಗ್ತಾರೆ. ಸೊ
ಸಿನಿಮಾ ಈಸ್ ಎಂಟರ್ಟೈನ್ಮೆಂಟ್. ಆ ರೌಡಿಸಂ ಮಧ್ಯದಲ್ಲಿ ಏನು ಹೇಳಕ್ ಹೊರಟ್ವಿ, ಈ ಪ್ರಪಂಚದ ಮಧ್ಯದಲ್ಲಿ ಏನು ಹೇಳಕ್ ಹೊರಟ್ವಿ, ಲಾಸ್ಟಲ್ಲಿ ಏನೇನು ಕಳ್ಕೊಂಡ ಜನ ಅದನ್ನು ತುಂಬ ಚೆನ್ನಾಗಿ ನೋಡ್ತಾರೆ, ಕಲಿತಾರೆ. ಆ್ಯಂಡ್ ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡು ಜನಕ್ಕೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಾವು ಫಾರ್ ಎಕ್ಸಾಂಪಲ್ ನಾವು ಸೀರೀಸ್ ಸಿನಿಮಾ ಬಿಟ್ಟಾಕಿ ಸೀರೀಸ್ ನೋಡೋಕೆ ಹೋದ್ರೆ ಎಂತೆಂಥದ್ದಿದೆ ಅಲ್ಲಿ. ನಮ್ಗಿನ ಥಿಯೇಟರ್ಗಿಂತ ಜಾಸ್ತಿ ಅಲ್ಲಿ ಕೂತ್ಕೊಂಡು ನೋಡ್ತಾರೆ. ದಟ್ ಡಸಂಟ್ ಮೀನ್ ಇಟ್ ಇನ್ಫ್ಲುಯೆನ್ಸಸ್, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್, ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಇದರಲ್ಲಿ ಕೂಡ ಲಾಸ್ಟ್ ಅಲ್ಲಿ ನೋಡೋಕೆ ಹೋದ್ರೆ ಇವ್ರದ್ದೊಂದು ಸೀನ್ ಇದೆ, ಅದ್ಭುತವಾಗಿ ಹೇಳ್ತಾರೆ ಕಾಜಲ್ ಅವರು ಅವ್ರ ಮಧ್ಯದಲ್ಲಿ. ಈಗಲೂ ನಾವೊಂದು ಜೀವನ ಕಟ್ಕೋಬಹುದು, ಜೈಲಿಗೆ ಹೋಗಿ ಬಂದೆ ಬಚ್ಚ, ಶ್ಯಾಮ ಸತ್ತೇ ಹೋದ. ದೋಸ್ 3 lines ಮ್ಯಾಟರ್ಸ್ ಅ ಲಾಟ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ಪರಿಸರದಲ್ಲಿ ಬೆಳೆದಂಥ ಮಕ್ಕಳು ಅವ್ರು 3 ರಾಸತಿ ಹೇಳ್ತಾರೆ, ಮರ್ಯಾದೆ ಮರ್ಯಾದೆ. ಸೊ ದಟ್ ಇಸ್ ಆಲ್ ಇಟ್ ಇಸ್. ಬೈ ದಿ ಎಂಡ್ ವಾಟ್ ಇಸ್ ಬಚ್ಚ ಗೇನ್? ಹಿ ಲೂಸಸ್ ಹಿಸ್ ಲೈಫ್. 14 ವರ್ಷ ಒಳಗೋಗ್ಬೇಕು. ದಟ್ ಇಸ್ ಆಲ್ ದ ಮ್ಯಾಟರ್ ಇಸ್. ಸೊ ಇಟ್ಸ್ ನಾಟ್ ದಟ್ ವಿ ಪ್ರಮೋಟ್ ಎನಿಥಿಂಗ್. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ, ವೆಲ್ ಪುಟ್ ಇನ್ ಅ ವೆರಿ ಗುಡ್ ಪೊಸಿಷನ್. ಆಫ್ ಕೋರ್ಸ್ ಅಲ್ಲಿತ್ತು, ಇದ್ದಿದ್ದು ತೆಗೆದಿದ್ದಾರೆ ಅಷ್ಟೇ. ಸಂಚಿತ್, ಇಲ್ಲಿ ಈ ಕಡೆ ಹಲವು ವರ್ಷಗಳ ಸ್ಟ್ರಗಲ್ ಇತ್ತು ನಿಮಗೆ ಇಂಡಸ್ಟ್ರಿಗೆ ಬರಬೇಕು ಅನ್ನೋ. ಹಾಗಾಗಿ ಈಗ ಒಂದು ಸ್ಟೆಪ್ ಸಿಕ್ಕಿದ್ರೆ ಒಂದು ಸಕ್ಸಸ್ ಕಡೆ ಹೋಗ್ತಾ ಹೇಗೆ ನಿಮಗೆ ಸಿನಿಮಾ ಇಂಡಸ್ಟ್ರಿ ಈ ಟ್ರೆಂಡ್ಗೆ ಇದೆ? ವಿಷನ್ ಅನ್ನೋದು ಐ ವಾಂಟ್ ಟು ಲೀವ್ ಅ ಮಾರ್ಕ್, ಐ ವಾಂಟ್ ಟು ಮೇಕ್ ಅ ಮಾರ್ಕ್. ಸೊ ನನಗೀಗ ಫಸ್ಟ್ ಇರೋದೇ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದು. ಓವರ್ ಆಲ್ ವಿಷನ್ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಸಿಂಪಲ್ ವರ್ಡ್ಸ್, ಐ ಜಸ್ಟ್ ನೀಡ್ ಟು ಸ್ಟೇ ಹಿಯರ್. ನನಗೆ ಇದು ಬಿಟ್ಟು, ನನಗೆ ಸಿನಿಮಾ ಬಿಟ್ಟು ನನಗೆ ಬೇರೆ ಏನೂ ಗೊತ್ತಿಲ್ಲ. ಆ್ಯಂಡ್ ಮೈ ಓನ್ಲಿ ವಿಷನ್ ಇಸ್ ಐ ನೀಡ್ ಟು ಸ್ಟೇ. ಕಾರ್ತಿಕ್, ಈ ಸಿನಿಮಾ ಸಾಮಾನ್ಯ ಈಗಿನ ಪರಿಸ್ಥಿತಿ ನೋಡಿದಾಗ ತುಂಬಾ ಸ್ಟ್ರಗಲಿಂಗ್ ಹೋಗ್ತಾ ಇದೆ ಇಂಡಸ್ಟ್ರಿ. ಸೊ ಹಾಗಾಗಿ ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡೋದು, ಜೊತೆಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಮ್ಮ ಒಂದು KRG ಪ್ರೊಡಕ್ಷನ್ ಇದೆ, ಮತ್ತೆ ಸುಪ್ರಿಯಾ ಪ್ರೊಡಕ್ಷನ್ ಇದೆ, ಸುದೀಪ್ ಅನ್ನುವಂಥ ಹೆಸರಿದೆ. ಸೊ ಹಾಗಾಗಿ ಈ ಪ್ಲಾನಿಂಗ್ ಎಲ್ಲ ಹೇಗಾಯ್ತು, ಮತ್ತೆ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಇವತ್ತಿನ ಹೇಗೆ ಸ್ಥಿತಿ ಇದೆ? ಅಂದ್ರೆ ಈ ಬಿಸ್ನೆಸ್ ವೈಸ್ ಪ್ಲಾನಿಂಗ್ ಎಲ್ಲ ಹೇಗೆ ಮಾಡ್ಕೊಂಡ್ರಿ ಸಿನಿಮಾನ? ಬಿಸ್ನೆಸ್ ಹೌದು, ಹೇಗೆ ಮಾಡ್ಕೊಂಡಿದ್ರಿ? ಅಂದ್ರೆ ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡ್ಬೇಕು, ಮತ್ತೆ ಬಿಸ್ನೆಸ್ ಕೂಡ ನೋಡ್ಕೋಬೇಕು, ಮಾಡ್ಬೇಕಾಗುತ್ತೆ. ಹಾಗೆ ಆ ಪ್ಲಾನಿಂಗ್ ಹೇಗೆ ಮಾಡ್ರಿ? ಯಾಕಂದ್ರೆ ಈ ಪ್ಲಾನಿಂಗ್ ಮಾಡುವಾಗ ಒಂದ್ ಕಡೆ KRG ಅಂತ ಒಂದು ಹೆಸರಿದೆ, ಮತ್ತೆ ಸುಪ್ರಿಯಾ ಅಂತ ಒಂದು ಹೆಸರಿದೆ, ಜೊತೆಗೆ ಸುದೀಪ್ ಅವರ ಸಪೋರ್ಟ್ ಕೂಡ ಇದೆ ಇರುತ್ತೆ. ಹಾಗಾಗಿ ಈ ಮೂರನ್ನ ಇಟ್ಕೊಂಡು ಬಿಸ್ನೆಸ್ ವೈಸ್ ಪ್ಲಾನಿಂಗ್ ಹೇಗೆ ಮಾಡ್ತಾರೆ? ಎಲ್ಲ ಸಿನಿಮಾಗೆ ಹೇಗೆ ಮಾಡಬೇಕು ಅದು ಮಾಡಿದ್ವಿ. ಬಿಸ್ನೆಸ್ಸು ಫಸ್ಟು ಸಿನಿಮಾಗೆ ಏನೇನು ಬೇಕಿತ್ತು, ಏನು ಇದು ಹೊಸಬ್ರು ಚಿತ್ರ, ಸೊ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಹೇಳಿದ್ರೆ, ಕತೆಗೆ ಎಷ್ಟು ಡಿಮಾಂಡ್ ಅಂದರೆ ಕತೆ ಏನು ಡಿಮಾಂಡ್ ಮಾಡ್ತಾರೆ ಅಷ್ಟನ್ನ ನಾವು ಇದು ಮಾಡಿದ್ವಿ. ಬಿಸ್ನೆಸ್ ವೈಸ್ ಒಳ್ಳೆ ಆಡಿಯೋ, ಒಳ್ಳೆ ನಂಬರ್ ಹೋಯ್ತು. OTT ಮತ್ತು ಇದು ತುಂಬ ಚೆನ್ನಾಗಿದೆ. ವೆರಿ ಈ ರೀಸೆಂಟ್ಲಿ ಬಿಫೋರ್ ರಿಲೀಸ್ ಹೋಗಿರೋದು ತುಂಬ ಕಮ್ಮಿ ಅದಲ್ಲ, ಅದನ್ನು ಹೋಯ್ತು. ಅದು ಎಲ್ಲ ಮೀನ್ಸ್ ಸರ್ ಒಂದು ಪ್ರೆಸೆನ್ಸು ಎಲ್ಲ ಜೊತೆಗೆ ಸೇರಿದಾಗ ಥಿಯೇಟ್ರಲ್ಲಿ ಚೆನ್ನಾಗಿ ಆಗ್ತಿದೆ. ಹೇಗಾಗ್ತಿದೆ ಅಂದರೆ ರೆಸ್ಪಾನ್ಸು, ರಿವ್ಯೂಸ್ ಕಾಯ್ತಿದ್ದಾರೆ. ರಿವ್ಯೂಸ್ ಬಂದಾದ್ಮೇಲೆ ಈವ್ನಿಂಗ್ ಶೋಸ್ ತುಂಬ ಚೆನ್ನಾಗಾಯಿತು. ಇವತ್ತು ಬಂದಿರೋದು, ಇವತ್ತಿನ ಮಾರ್ನಿಂಗ್ ಶೋಸ್, ನೆನ್ನೆ ಮಾರ್ನಿಂಗ್ ಶೋಸ್ ತುಂಬ ಚೆನ್ನಾಗಿತ್ತು. ಸೊ ದಟ್ಸ್ ದ ಟ್ರೆಂಡ್ ಇಸ್ ಗೆಟಿಂಗ್ ಬಿಗರ್ ಅಂತ. ನೆನ್ನೆ ಒಂದು ಶೋ, ಲಾಸ್ಟ್ ಶೋ 7:30 ಶೋಗೆ ಸ್ವಲ್ಪ ಟಿಕೆಟ್ಸ್ ಕಮ್ಮಿ ಕೌಂಟ್ ಕೊಟ್ಟಿದ್ದರು. ಅದನ್ನು ಹಿಡಿದಾಕಿ ಅದನ್ನು ರಿಪೋರ್ಟ್ ಮಾಡ್ತಿದ್ವಿ ಪೊಲೀಸ್ಗೂ, ಅಲ್ಲಿರೋ ಲೋಕಲ್ ಪೊಲೀಸ್ಗೂ. ಆ್ಯಂಡ್ ಆಬ್ವಿಯಸ್ಲಿ ಅದು ಫಸ್ಟ್ ಟೈಮ್ ನಮ್ಮ ಡಿಸ್ಟ್ರಿಬ್ಯೂಷನಲ್ಲಿ ಅಷ್ಟು ಒಂದು ಇದಾಗಿರೋದು, ಒಂದು 40-50 ಸೀಟ್ಸ್ ಕಮ್ಮಿ ತೋರಿಸಿದ್ರು. ಸೊ ಇಟ್ ಇಸ್ ಬೀನ್ ರಿಪೋರ್ಟೆಡ್. ಆ್ಯಂಡ್ ಅದನ್ನು ಏನಾಗಿದೆ ಅದು ಓನರ್ ಕೈಲಿ ಕಾಂಪನ್ಸೇಷನ್. ಮಾರ್ಕ್ ಸಿನಿಮಾ ಟೈಮಲ್ಲಿ ಸರ್, ಈಗ ಮಾರ್ಕ್ ಸಿನಿಮಾ ಟೈಮಲ್ಲಿ ಪೈರಸಿ ಬಗ್ಗೆ ಮಾತಾಡ್ತೀವಿ, ಯುದ್ಧ ಅಂತ. ಹೌದು. ಸೊ ಈ ಸಿನಿಮಾದ ಟೈಮ್ನಲ್ಲಿ ನೋಡಿದ್ರೆ 2001 ಬಂದಾಗ ನೀವು ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡಿದ ಸಂದರ್ಭ, ಅಂದ್ರೆ ಹುಚ್ಚ ಆಗಲಿ, ಸ್ಪರ್ಶ ಆಗಲಿ ಸಿನಿಮಾ ರಿಲೀಸ್ ಆದಂಥ ಸಂದರ್ಭ. ಆಗಲೂ ಕೂಡ ಈ ಸಿನಿಮಾದಲ್ಲಿ DVD ಮಾಡೋದಿದೆಯಲ್ಲ, ಪೈರಸಿ ಮಾಡೋದು, ಅದೆಲ್ಲ ನಡೀತಾರೆ. ಮೊದಲು ಸಿನಿಮಾದಿಂದ ಸ್ಟಾರ್ಟ್ ಆಗಿದೆ ಸರ್ ಆ ಪೈರಸಿ ಮಾತಾಡೋದಂತೆ. ಏನು ಪ್ರಾಬ್ಲಮ್ ಇಲ್ಲ ಸರ್. ಇವಾಗ ಏನಿದೆ, ಅವ್ರು ಪೈರಸಿ ಮಾಡ್ತಾರೆ ಸಿನಿಮಾದಲ್ಲಿ. ಎಷ್ಟು ಒಳಗೋದ್ರು ನೋಡಿ, ಕರೆಕ್ಟಾ? ಎಷ್ಟು ಪರಿಸರದ ಒಳಗೆ ಹೋಗ್ತಾರೆ, ಕರೆಕ್ಟಾ? ಹೆಂಗೆ ಹಿಡಿತೀವಿ, ಅಲ್ಲೊಂದು ಬಿಡಲ್ಲ ನಾವು. ನಮ್ಮವನದೇ ಇರುತ್ತೆ, ಆ ಥರ ಬರಲ್ಲ. ಆಮೇಲೆ ನೀವೊಂದು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಸರ್. ಚಾಮರಾಜನಗರದ ಕೇಳ್ತಾ ಇದ್ರಿ ನೀವು.
ಇಲ್ಲಿ ಏನಾಗುತ್ತೆ, ಇವರು ಫಸ್ಟ್ ಟೈಮ್ ಇವರು ಅಂತ ಹೇಳಿದ್ರು ಕರೆಕ್ಟು. ಮಾಡೋರು ಅವರ ವೃತ್ತಿಗಳನ್ನ ಶ್ರದ್ಧೆಯಿಂದ ನಿಯತ್ತಿನಿಂದ ಮಾಡಿದ್ರೆ ಫಸ್ಟ್ ಟೈಮ್ 50 ಟಿಕೆಟ್ ಹಿಡಿದಿದ್ದೀವಿ, ಸಿಕ್ಕಾಪಟ್ಟೆ ಹಿಡಿತೀವಿ. ಇಲ್ಲೇನಾಗುತ್ತೆ, ಒಬ್ಬ ಡಿಸ್ಟ್ರಿಬ್ಯೂಟರ್ ಮನೇಲಿ ಕೂತಿರ್ತಾನೆ ಅಂದ ತಕ್ಷಣ, ಇನ್ನೊಂದಿದೆ ಅಂದ ತಕ್ಷಣ ಇದು ನಡೆಯೋದು ತಪ್ಪಾಗುತ್ತೆ. ಒಬ್ಬೊಬ್ಬ ನಿರ್ಮಾಪಕನಿಗೂ 50 ಸೀಟ್ ಇರ್ಬೋದು, 70 ಸೀಟ್ ಇರ್ಬೋದು, ಬಹಳ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಈ 50-60 ಸೀಟ್ ಕಮ್ಮಿ ಆಗ್ಬಿಟ್ಟೆ ಥಿಯೇಟರ್ ಲಾಸ್ಟಲ್ಲಿ ಟರ್ಮಿನೇಟ್ ಆಗುತ್ತೆ ಸಿನಿಮಾಗಳು. ನಿನ್ನೆ ಇದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನ ಅಭಿಮಾನಿಗಳಿಗೆ, ನನ್ನ ಫ್ಯಾನ್ಸ್ಗೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲ ಕಡೆ ಬಿಟ್ಟಿದ್ದೀವಿ ಅವ್ರನ್ನ ಚೆಕ್ ಮಾಡೋದಕ್ಕೆ. ಅಫ್ಕೋರ್ಸ್ ನಮಗೆ ನಮ್ಮ RPಗಳ ಮೇಲೆ, ನಮ್ಮ ಪ್ರತಿಯೊಬ್ಬರ ಮೇಲೆ ಆಧಾರವಾದಂಥ ಗೌರವವಿದೆ. ಬಟ್ ಕೆಲವರು ಮಾಡೋದ್ರಿಂದ ಎಲ್ಲ RPಗಳ ಮೇಲೂ ಒಂದು ಕೆಟ್ಟ ಹೆಸರು ಬರ್ಬೋದು, ಇಲ್ಲ ಅಭಿಪ್ರಾಯಗಳು ಬದಲಾಗ್ಬೋದು. ಬಟ್ ಇದನ್ನ ನಾವು ಹಿಡಿತೀವಿ, ಬಿಡೋಲ್ಲ. ಇದು ಸ್ಟಾರ್ಟ್ ಆಗಿದೆ. ಇವ್ರು ಹೇಳಿದಷ್ಟು ಲಿಬರಲ್ ಆಗಿ ಅಂದ್ಕೊಂಡಿಲ್ಲ. ಅವರ ಅಕಾಲಜಿ ಲೆಟರ್ ಕಂಪ್ಲೇಂಟ್ ಆಗಿ ಕಾಂಪನ್ಸೇಷನ್ ಜೋರಾಗಿ ನಾವು ಮಾಡ್ಕೊಂಡ್ವಿ. ಕಾರಣ ಏನಂತಂದ್ರೆ ಇದು ಎಲ್ಲ ಕಡೆ ನಡೀಕೂಡು. ನಮಗೆ ಮ್ಯಾಟರ್ ಆದ್ಮೇಲೆ ಇರ್ಬೋದು ಸರ್, ಎಷ್ಟೊಂದು ನಿರ್ಮಾಪಕರಿಗೆ ತೊಂದರೆ ಆಗುತ್ತೆ. ಅಂಡ್ ನನಗೆ ಒಂದಂತೂ ಅರ್ಥ ಆಗಿದೆ, ಇಷ್ಟು ಪರಿಸ್ಥಿತಿ ಭಯ ಇಲ್ಲ, ಯಾವುದು ಗಟ್ಟಿ ನಡೆಯಲ್ಲ. ಅದು ಹಿಡಿತೀವಿ. ಇನ್ಮೇಲೆ ಯಾವುದೇ ಥಿಯೇಟರ್ ಆದ್ರೂ ಹಿಡಿತೀವಿ, ಬಿಡಲ್ಲ ಅದನ್ನ. ಅದು ಎಲ್ಲ ನಿರ್ಮಾಪಕರು ಒಳ್ಳೆಯದಾಗಿ ಆಗಿದೆ. ನಿನ್ನೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಪಾಪ ಅವರು ನಮ್ಮ ಗೆಸ್ಟ್ಗಳು ಬರ್ತಾ ಇರಲಿಲ್ಲ. ಸೊ ಇದರ ಅಟ್ಲೀಸ್ಟ್ ಈಗ ಪ್ರತಿಯೊಬ್ಬರು ಹಿರಿಯರಾದಂಥ ಅದ್ಭುತ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರನ್ನ ಮನೆ ಕರೆದು ನೋಡಿಕೊಂಡು ಅವ್ರ ಆಶೀರ್ವಾದ ಪಡೆಯೋ ಶಕ್ತಿ ನಮಗಿದೆ. ಅಂದರೆ ಥಿಯೇಟರ್ 50 ಸೀಟ್ ಇದೆ, ಕೆಪಾಸಿಟಿ ಇಲ್ವಾ ನಮಗೆ? ಅಲ್ವೇ? ಮಾಡ್ತಿದ್ದಾಗ ಇವತ್ತಿನ ಬೇರೆ ಅಲ್ಲ. ಇಂಡಸ್ಟ್ರಿ ಒಳ್ಳೇದಾಗಬೇಕು ಸರ್. ಇಂಡಸ್ಟ್ರಿ ಒಳ್ಳೇದಾಗಬೇಕು ಅಂದರೆ ಇದೆಲ್ಲ ನಡೀಬಾರ್ದು. ಈ ಹುಚ್ಚಲ್ಲಿ ಕೆಲಸಗಳಾಗೆಲ್ಲ ಮಾಡ್ತೀನಿ. ಸರ್ ಸಂಚಿತ್ ಸರ್, ನಾನು ಆಗಲೇ ನಿಲ್ಲಿಸಿದ್ದೆ ಶುರು. ಲಾಸ್ಟ್ ಕ್ವಶನ್ ಇದೆ ನನ್ನ ಕಡೆಯಿಂದ. ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ನೀವು ಕೇಳಿ. ನೀವು ತುಂಬಾ ಚಿಕ್ಕ ವಯಸ್ಸಿನ ಸುದೀಪ್ ಸರ್ ಅವರ ಒಂದು ಸಿನಿಮಾ ಜರ್ನಿಯನ್ನು ನೋಡಿದ್ದೀರಾ. ಶುರುವಾದದ್ದು ಕನ್ನಡದಲ್ಲಿ ಆದ್ರೂ ಕೂಡ ಮುಂದುವರೆದು ತುಂಬಾ ಕಡೆ ಹೋಗಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಹಿಂದಿ. ನಿಮ್ಮ ಟಾರ್ಗೆಟ್ ಯಾವುದು? ನನ್ನ ಟಾರ್ಗೆಟ್ ಯಾವುದು? ಜನ ಪಿಕ್ಚರ್ ನೋಡ್ಬೇಕು ಸರ್. ನನಗೆ ಅಷ್ಟೇ ಇರೋದು ಟಾರ್ಗೆಟ್. ಅದು ಯಾವುದೇ ಭಾಷೆ ಇಲ್ಲಿ ಬಟ್ಟಿಗೆ ಅಷ್ಟೇ ಇರೋದು. ನನಗೆ ನೋಡೋದು ಅದು ಟೈಮೇ ಹೇಳಿದೆ. ಎಲ್ಲರಲ್ಲಿ ನನ್ನ ಕೆಲಸ ಎಲ್ಲರೂ ಕರ್ಕೊಂಡು ಹೋಗುತ್ತೋ ಅದನ್ನ ಬರೀ ಟೈಮ್ ಕೇಳ್ತೇನೆ. ಸಂಚಿತ್ ಸರ್, ಸಂಚಿತ್ ಸರ್, ಸರ್ ಸಂಚಿತ್ ಸರ್, ಎಸ್ ಮ್ಯಾಮ್. ಇದು ಪಚ್ಚ ಸಿನಿಮಾದಲ್ಲಿ ಹುಚ್ಚ ಸಿನಿಮಾ ಯಾವ್ದಾದ್ರು ಮೂಮೆಂಟ್ ಅಲ್ಲಿ ನೆನಪಾಗಿದ್ದುಂಟಾ ಅಂತ? ಯಾವ್ದಾದ್ರು ಹುಚ್ಚ ಸಿನಿಮಾ ನೆನಪಾಗಿದ್ದು ಈ ಪಚ್ಚ ಸಿನಿಮಾದಲ್ಲಿ ಹುಚ್ಚ ಸಿನಿಮಾ ಯಾವ್ದಾದ್ರು ಮೂಮೆಂಟ್ ಅಲ್ಲಿ ನೆನಪಾಗಿದ್ದುಂಟಾ ಅಂತ? ನೀವೇ ಕೇಳ್ಬೇಕಾಗಿರೋದು. ನೀವೇ ಸರ್, ಅಲ್ಲ, ನೀವು ಮಾಡೋ ಮೂಮೆಂಟ್ ಅಲ್ಲಿ ಯಾವಾಗ್ಲೂ ನೆನಪಾಗಿದ್ದುಂಟಾ ಅಂತ, ಯಾವ್ದಾದ್ರು ಸೀನ್ಸ್ ಎಲ್ಲ ಬಂದಾಗ ನೆನಪಾಗಿದ್ದುಂಟಾ ಅಂತ ಸರ್. ಯಾಕಂದ್ರೆ ಸುದೀಪ್ ಸರ್ ನೆನಪು ಮಾಡ್ಕೊಂಡಿದ್ದೀರಾ ಅನ್ನೋದಂತ. ಇಲ್ಲ, ನನಗೆ ಅಲ್ಲಿ ಕೇಳಿಸ್ತಾ ಇರೋದು ಬರೀ ನಮ್ಮ ಡೈರೆಕ್ಟರ್ ಸ್ವರ ಅಂಡ್ ಹಿಸ್ ಇನ್ಸ್ಟ್ರಕ್ಷನ್ಸ್ ಓನ್ಲಿ. ಸರ್ ಒಂದ್ ಸೆಕೆಂಡ್, ಸುದೀಪ್ ಸರ್, ಹಲೋ ಹಲೋ. ಈಗ ನೀವು ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಹೀರೋಯಿನ್ಸ್ ನ ಸ್ಪರ್ಶ ಮಾಡ್ಕೊಂಡು ಬಂದ್ರಿ, ಅಂದ್ರೆ ರೊಮ್ಯಾಂಟಿಕ್ ಲವ್ ಸ್ಟೋರಿಗಳನ್ನ ಮಾಡ್ಕೊಂಡು ಬಂದ್ರಿ. ಸೊ ಯಾಕೆ ನಿಮ್ಮ ಅಳಿಯನನ್ನ ಮಾಸ್ ಸಿನಿಮಾ ಮೂಲಕ ಪರಿಚಯ ಮಾಡಿಸಿದ್ರಿ ಅಂತ? ನನಗೆ ಮಾಸ್ ಅಂತ ನೋಡಿದ್ರೆ ನಿಜ ಹೇಳ್ಬೇಕು, ಐ ಫೌಂಡ್ ಅ ಡಿಫ್ರೆಂಟ್ ಸ್ಟೋರಿ. ಸಿ, ಈ ತರ ಕತೆ ಮಾಡೋದಕ್ಕೂ ಧೈರ್ಯಗಳಿದೆ. ಈಗ ನೀವು ಕೇಳಿದ್ರು, ಕೆಲವರು ಕೇಳಿದ್ರೆ ತಪ್ಪೇನಿಲ್ಲ, ತುಂಬಾ ಚೆನ್ನಾಗಿ ಕೇಳಿದ್ರಿ. ಈ ತರ ಕತೆ ಓಕೆನಾ, ಈ ತರ ಒಂದು ಇಟ್ಸ್ ಅ ವೆರಿ ಡೆಲಿಕೇಟ್ ಸ್ಟೋರಿ. ಕರೆಕ್ಟ್. ತಾವು ಕೇಳಿದಾಗೆ, ಇವ್ರು ಕೇಳಿದಾಗೆ ಕೆಲವು ಕಡೆ ಪ್ರಶ್ನೆಗಳಿದೆ ಇರ್ಬೋದು ಹಾಗೆ ಅಂತ. ಬಟ್ ನೀವು ಹೇಳಿ ನನಗೆ, ಯಾರು ಒಂದು ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ಅಂತಂದ್ರೆ ಹೌ ವಿಲ್ ಯು ಗೆಟ್ ಬೆಟರ್ ಫಿಲ್ಮ್ಸ್? ಹೂ ವಿಲ್ ಡೇರ್? ಅಗೇನ್ ಒಂದು ಸೊಸೈಟಿಗೆ ಮೆಸೇಜ್ ಕೊಡಬೇಕು, ಎಲ್ಲ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾವು ಒಂದು ಕ್ರಿಂಜ್ ಸ್ಟೋರಿಗೆ ಕೈ ಹಾಕಿ ನಾವು ಒಂದು ಟಿಪಿಕಲ್ ಇದೇ ತರ ಇಫ್ ಐ ಆಮ್ ಜಸ್ಟ್ ಡೂಯಿಂಗ್ ದ ಟಿಪಿಕಲ್ಸ್, ಹೂ ವಿಲ್ ಡೇರ್? ಹೌ ವಿಲ್ ಆರ್ ಇಂಡಸ್ಟ್ರಿ ಚೇಂಜ್? ನನಗೆ ನಾವು ಭಯ ಇರಲಿಲ್ಲ. ಅವ್ರನ್ನ ನಿಲ್ಲಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಸ್ ಇಟ್ ಈಸ್ ಯಾವ್ದಾದ್ರು ಒಂದು ಒಳ್ಳೆ ಇದೇ ತರ ಮಾಡಿ ಬರೆಯೋ ಹೀರೋಯಿಸಮ್ ಅದನ್ನ ಮಾಡಲಿಲ್ಲ. I told them, actually, frankly speaking, I just told them, go with what you feel, go with your heart. And
ಟ್ರಸ್ಟ್ ಮೀ, ನಾವು ಇಲ್ಲಿ ಕೂತಿರೋ ಎಲ್ಲರಿಗೂ ಇನ್ಕ್ಲೂಡಿಂಗ್ ಪ್ರಿಯಾ ಅಂಡ್ KRC ಏನೋ ಐ ಥಿಂಕ್ ನಾವು ಆ ಬೆನಿಫಿಟ್ ಕೊಡಲೇಬೇಕು that they dared. Sanchit dared. Karthik and Yogi dared. Priya dared. And all the actors who did they dared. So ನನ್ನ ಪ್ರಕಾರ that's the best step to take. We always have better stories to say, don't we? ನಮಗೆ ಬೇಕಿತ್ತು ಅದನ್ನ ನಾವು ಮಾಡಿದ್ವಿ. ಸರ್ ಜೊತೆಗೆ ಪ್ಯಾನ್ ಇಂಡಿಯಾದಲ್ಲಿ ಆಮೇಲೆ ನೀವು ಹೀರೋಯಿನ್ ವಿಚಾರಗಳು ಹೇಳಿದ್ರಿ, ಇನ್ನು ಬಿಗಿನಿಂಗ್ ಕೆರಿಯರ್ ಅಲ್ವೇ ಇಲ್ಲ ಹೊಸ ಸರ್ ಸ್ಟಾರ್ಟ್ ಮಾಡ್ತಾ ಬಿಡಿ. ಇಂಟ್ರೊಡ್ಯೂಸ್ ಮಾಡಿಸ್ಬೇಕಿದ್ರೆ ಎಲ್ಲಾರನ್ನೂ ಲವ್ ಸ್ಟೋರಿ ಮೂಲಕನೇ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೊ ಅದಕ್ಕೆ ಕೇಳಿದೆ. ಸಿಂಪಲ್ ನೋಡಿ, ನಿಮ್ಮ ಬಾಯಲ್ಲಿ ಬಂತು, ಪ್ರತಿಯೊಬ್ಬರು ಅದೇ ತರ ಬರ್ತಾರೆ ಅಂದಾಗ ಈಗ ನೀವು ಎಂತೆಂಥದ್ದು ಅದ್ಭುತವಾದಂಥ ದೊಡ್ಡ ದೊಡ್ಡ ಸಿನಿಮಾಗಳಿಂದ ಇಂಟ್ರೊಡ್ಯೂಸ್ ಆಗಿರೋದು ನೋಡಿದ್ರಿ. ಐ ಡಿಂಟ್ ವಾಂಟ್ ಮೈ ಪರ್ಸನ್ ಟು ಬಿ ಲೈಕ್ ದಟ್. ನನ್ನ ಫ್ಯಾಮಿಲಿಯಿಂದ ಬಂದಿದ್ದಾರೆ ಒಂದೇ ಒಂದು ಕಾರಣಕ್ಕೆ, ನಾನೊಂದು ಎಕ್ಸ್ಪೀರಿಯನ್ಸ್ ಇದ್ದೀನಿ ಅನ್ನೋ ಕಾರಣಕ್ಕೆ, ಒಬ್ಬ ನಿರ್ಮಾಣ ಮಾಡೋದಕ್ಕೆ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ನೀವು ಇದೇ ಥರ ಮಾಡು. ನಾವು ಸೇಫ್ಟಿ ನಾವು ನೋಡಲಿಲ್ಲ, ನಾವು ನೋಡಿದ್ದು ಕಾಂಟೆಂಟ್ ಆ್ಯಂಡ್ ಡೇರ್ ಮಾಡಿ. ಏನೀಗ ಮಾಡಿ ಒಳ್ಳೆಯದಾಗಲಿ. ಇವತ್ತು ಬಂದಿರೋದ್ರಲ್ಲಿ ನೀವು ಏನೇ ಹೇಳಿದ್ರು ಭಾಳ ಅದ್ಭುತವಾಗಿ ವಿವೇಕ್ ಹ್ಯಾಸ್ ನರೇಟೆಡ್ ಆ್ಯಂಡ್ ಅದನ್ನ ನಾವು 1.5 ಗಂಟೆ ಏನಕ್ಕಂದ್ರೆ ಈಗ 2 ಗಂಟೆ ತನಕ ಮಾಡಕ್ ಹೋದ್ರೆ ನಾವು ಈ ಬಿಸ್ನೆಸ್ ಆಗಲಿ ಇನ್ನೊಂದಾಗಲಿ ಇದನ್ನ ಎಲಾಬರೇಟ್ ಮಾಡಬೇಕಾಗುತ್ತೆ, ಗ್ಲೋರಿಫೈ ಮಾಡಬೇಕಾಗುತ್ತೆ. ವಿ ನಾಟ್ ಗ್ಲೋರಿಫೈಡ್. ದ ಟೀಮ್ ಹ್ಯಾಸ್ ನಾಟ್ ಗ್ಲೋರಿಫೈಡ್ ಎನಿಥಿಂಗ್ ಆಫ್ ದಟ್ ಸಾರ್ಟ್ ಅಂಡ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತೆಗೆದಿದ್ದಾರೆ. There's a lot of very good message by the end of it. And I think that's what the whole team deserves an applaud because they did. ಮಾತಾಡ್ತಿದ್ರೆ ಸಾಕು, ಈಗ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಎಷ್ಟೋ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಟ್ಟು ತೆಲುಗು ತಮಿಳು ಎಲ್ಲೂ ರಿಲೀಸೇ ಆಗಿರೋದಿಲ್ಲ. ಸೊ ನೀವು ನಿಮ್ಮ ಹಳೆಯನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೋದಾಗಿತ್ತು ಪ್ಯಾನ್ ಇಂಡಿಯಾ ವೈಸ್, ಯಾಕೆ ಆ ಡಿಸಿಷನ್ ತಗೊಂಡಿಲ್ಲ ಅಂತ ಹೇಳಿ. ನಾನು ಪ್ಯಾನ್ ಕರ್ನಾಟಕ ಕಾನ್ಸಂಟ್ರೇಟ್, ಪ್ಯಾನ್ ಕರ್ನಾಟಕ ಫಸ್ಟ್. ನಾವು ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ಹುಡುಗರನ್ನ ಫಸ್ಟ್. ಯಾಕಂದ್ರೆ ಅವ್ರು ಈಗವ್ರನ್ನ ತಾನೇ ಸ್ಪರ್ಶ ಮಾಡಬೇಕು, ಆ ಸ್ಪರ್ಶನೇ ರೆಡಿ ಮಾಡ್ತಾ ಇದೀವಿ ಫಸ್ಟ್. ಇಲ್ಲಿ ಗ್ರೋತ್ ಅನ್ನೋದು ನನಗೆ 2 ರೀತಿ ಇರುತ್ತೆ ಕೇಳಿ. ಅವ್ರು ಇವಾಗೆಲ್ಲ ಬೆಳೆಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ದೊಡ್ಡವರಾಗೋದ್ರ ಬಗ್ಗೆ ಅಲ್ಲ. ದೊಡ್ಡವರಾಗೋದಕ್ಕೆ ಟೈಮ್ ಆಗುತ್ತೆ. ಓಕೆ, ಜೂನಿಯರ್ ಕಿಚ್ಚ ಅನ್ನೋ ಒಂದು ಟೈಟಲ್ ಎಷ್ಟು ಡಿಸರ್ವ್ ಇದ್ದಾರೆ ಅವರು ಅದಕ್ಕೆ. ಬರೋಣಮ್ಮ, ಅದು ನಾನು ಅಪ್ಪನ ಹೆಸರು ಸುದೀಪ್ ಸಂಜೀವ್ ಅಂತ ಇಟ್ಕೊಂಡಂಗೆ ಅವನು ಸಂಚಿತ್ ಕಿಚ್ಚ ಅಂತ ಇಟ್ಕೊಂಡೆ ಅಷ್ಟೇ, ಬೇರೆ ಇಲ್ಲ. ಜೂನಿಯರ್ ಅಂತ ಯಾಕೆ ಹೇಳ್ಕೊಂಡ್ರೆ ಜನಕ್ಕೆ ಡೌಟ್ ಆಗೋದು ಬೇಡ, ನಾನು ಅವನ ಸುದೀಪ್ ಸರ್ ಅಲ್ಲೂ ನಾನು ಒಂದಿನ ಬಿಟ್ಕೊಂಡಿಲ್ಲ. ನೀನ್ ಯಾವತ್ತಿದ್ರು ಮಗನೇ ಪಕ್ಕ ಜೂನಿಯರ್ ಹಾಕಿದ್ರು. Yes. Before that, yes, you can ask. Before that, ಎರಡು ವಿಷಯ. ಒಂದು ಇನ್ನೊಂದು ಪ್ರೆಸ್ ಮೀಟ್ ಇದೆಯಂತೆ, ಮತ್ತೊಂದು 3 ಗಂಟೆಯಿಂದ ಒಂದು ಫೈನಲ್ ಕ್ವಶನ್. ಈಗ ಥಿಯೇಟರ್ ಹತ್ರ ಒಂದು ಪೋಸ್ಟರ್ ಹಾಕಿದ್ರು ದೊಡ್ಡದು, ಇಡೀ ಇಂಡಸ್ಟ್ರಿ ಅವರು ಎಲ್ಲರೂ ಸಂಚಿತ್ ಸಂಜೀವ್ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದು ಪೋಸ್ಟರ್ ಹಾಕಿದ್ರು, ಸಂಚಿತ್ ಅವ್ರನ್ನ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದಾರೆ, ಸ್ಯಾಂಡಲ್ವುಡ್ ದಿಗ್ಗಜರು ಎಲ್ಲರೂ ಅಂತ ಹೇಳ್ಬಿಟ್ಟು, ಆಶೀರ್ವಾದ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ನೀವು ಮತ್ತೆ ದರ್ಶನ್ ಸರ್ ಜೊತೆಲೆ ಕಿಚ್ಚ ದಚ್ಚು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಮ್ಗೆ ಖುಷಿ ಆಯ್ತು ಹೇಳ್ಬಿಟ್ಟು. ಸೊ ಯಾಕಪ್ಪ ಎಲ್ಲ ಪ್ರೆಸ್ ಮೀಟಲ್ಲೂ ಅದನ್ನೇ ಪ್ರಶ್ನೆ ತಗೊಂಡ್ಬರ್ತಾರೆ ಅಂತ. ಸಾರಿ ಅದಕ್ಕೆ. ಬಿಕಾಸ್ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಇಬ್ರು ಜೊತೆಲೇ ಆಗ್ತಿದ್ರು, ಒಳ್ಳೆ ಗುಡ್ ಸೈನ್ ಅಲ್ವಾ ಅಂತ ಅನಿಸ್ತು. ಜೊತೆಗೆ ಈ ಸ್ಟಾರ್ ವಾರ್ ಅನ್ನೋದು ಸ್ಯಾಂಡಲ್ವುಡ್ ಅಲ್ಲಿ ಜಾಸ್ತಿ ಇದೆ ಕಂಪೇರ್ ಟು ಅದರ್ ಇಂಡಸ್ಟ್ರೀಸು. ಸೊ ಅದೆಲ್ಲ ಸ್ಟಾರ್ ವಾರ್ ಇಲ್ಲದೆ ಎಲ್ಲರೂ ಚೆನ್ನಾಗಿದ್ರೆ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ, ಎಲ್ಲ ಫ್ಯಾನ್ಸ್ ಬಂದು ಸಿನಿಮಾ ನೋಡ್ತಾರೆ. ಈ ಥರದ್ದೊಂದು ಪಾಸಿಟಿವ್ ಸೈನ್ ಬೇಕು ಅಂತಲೂ ಅನ್ನಿಸ್ತು, ಅದನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಒಂದು ಪೋಸ್ಟರ್ ನೋಡಿದಾಗ ಎಲ್ಲರೂ ಒಟ್ಟಿಗೆ ನೋಡಿದಾಗ ಏನ್ ಅನ್ನಿಸ್ತು ಅಂತ? ಅದು ನಾನೇ ಮಾಡಿಸಿದ್ರು ಅಂತ ಹೇಳಿ. ಏನಕ್ಕಂದ್ರೆ ಕುಚ್ಚ ಸಿನಿಮಾ ರಿಲೀಸ್ ಆದಾಗ ಕಟ್ಔಟ್ ಅನ್ನೋದು ಒಂದು ಪದ್ಧತಿ, ಒಂದು ಫಾರ್ಮ್ಯಾಲಿಟಿ. ಅವಾಗ ಕಟ್ಔಟ್ ಹಾಕಿದಾಗ ನಾನು ನೋಡಿದ್ದೇನೆಂದ್ರೆ ಮೊದಲನೇ ವಾರ ಯಾವ ಕಟ್ಔಟಿಗೆ ಒಂದು ಹಾರನ್ನು ಬಿದ್ದಿರಲಿಲ್ಲ. ಕಾರಣ ಏನಂದ್ರೆ ವಿ ಆರ್ ನೋಬಡಿ. ದಟ್ ಇಸ್ ಆಲ್ಸೋ ರೈಟ್. ಐ ಟೋಲ್ಡ್ ಹಿಮ್, ನೀನು ಕಟ್ಔಟ್ ಹಾಕ್ಸಿದ್ರೆ ಇವಾಗ ಅದಕ್ಕೆ ಖಾಲಿ ಬಿಡೋಕ್ಕಾಗಲ್ಲ. ಹಾರ ಹಾಕ್ಸಿದ್ರೆ ಯಾರು ಹಾಕ್ಸಿದ್ರು ಅಂತ ಬರುತ್ತೆ. ಒಂದೇ ಬಿದ್ದರೆ ಅವಮಾನ ಆಗುತ್ತೆ, ತುಂಬಿಸಿದ್ರೆ ನಾವೇ ಅಂತ ಗೊತ್ತಾಗುತ್ತೆ. ನಿಮ್ಮ ಕಟ್ಔಟ್ ಒಂದು ದಿವಸ ನಿಮಗೆ ಹುಟ್ಟಿಕೊಂಡು ಅಭಿಮಾನಿಗಳು ಕಟ್ಟಿ. ಈಗ ಸದ್ಯಕ್ಕೆ ಆಶೀರ್ವಾದದೊಂದಿಗೆ ಹೋಗು. ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಇನ್ನೂ ಇದ್ದಾರೆ. ಐ ಥಿಂಕ್ ದ ಬೆಸ್ಟ್ ಗಾರ್ಲ್ಯಾಂಡ್ ಇಸ್ ದೇರ್ ಬ್ಲೆಸ್ಸಿಂಗ್ಸ್. ಆ್ಯಂಡ್ ಐ ಥಾಟ್ ದಿಸ್ ದ ಹೋಲ್ ಟೀಮ್ ನೀಡ್ಸ್.
ಆ್ಯಂಡ್ ಅವ್ರ ಆಶೀರ್ವಾದ ಅಂತ ನನಗೆ ಅನ್ನಿಸ್ತು. ಅವತ್ತು ಇವ್ರಿಗೆ ಕೇಳಿದೆ, ಇವರೆಲ್ಲರೂ ಒಪ್ಕೊಂಡ್ರು ಕರೆಕ್ಟ್ ಅಂತ. ಇಟ್ಸ್ ನಾಟ್ ದಟ್ ಐ ಪೋಸ್ಟ್ ಮ್ಯಾನ್, ನಾನು ಐ ಆಲ್ವೇಸ್ ಆಸ್ಕ್, ಅದು ಅವ್ರಿಗೆ ಕರೆಕ್ಟ್ ಅನ್ನಿಸ್ತು. ಅವ್ರು ಮಾಡಿದ್ಮೇಲೆ ನನಗೆ ತುಂಬ ತೃಪ್ತಿ ಆಯಿತು. ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಗಾರ್ಲೆಂಡ್ ಎನಿ ಟೀಮ್ ಕ್ಯಾನ್ ಗೆಟ್, ಸಚ್ ವಂಡರ್ಫುಲ್ ಲೆಗಸೀಸ್. ಅದು ನನಗೆ ಖುಷಿ ಆಯಿತು. ಈಗ ನೀವೇನು ಹೇಳ್ತಾ ಇದ್ದೀರಿ ಸ್ಟಾರ್ ವಾರ್ ಅನ್ನೋದು, ಯು ಟೆಲ್ ಮಿ, ಹೌ ಡು ಯು ಎಂಡ್ ಇಟ್? ಗಿವ್ ಮಿ ಅನ್ ಐಡಿಯಾ ಸಮಥಿಂಗ್ ಆ್ಯಂಡ್ ಯು ಎಂಡ್ ಇಟ್. ಸುದೀಪ್ ಸರ್, ಪ್ರಿಯಾ ಇಂಟರ್ವ್ಯೂ ಹೇಳಿದ್ರು, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಸುದೀಪ್ ಅಂಡ್ ಹಿಸ್ ಫ್ಯಾನ್ಸ್ ಅಂತ. ಹೌ ಪ್ರೌಡ್ ಆರ್ ಯು ಅಬೌಟ್ ಪ್ರಿಯಾಸ್ ಫಸ್ಟ್ ಪ್ರೊಡಕ್ಷನ್? Women's perspective, women director, women producer, sorry. No, I don't look at it like that. I only look at producers. So, women ಅನ್ನೋದು ನಿಮಗೆ ಬಿಟ್ಟಿರೋದು, that how confident you are about yourself, because as men we don't look down upon anyone. I think ಅವ್ರು ಬರೋದ್ರಲ್ಲಿ ಅವರು ರಾಜ್ಯ ದೇಶನೇ ಹೆಣ್ಮಕ್ಳು ಆಡಿದಾರೆ ಅಂದ್ಮೇಲೆ ಸಿನಿಮಾ ಮಾಡೋದ್ರಲ್ಲಿ ಏನು ಭಾಳ ಚಿಕ್ಕ ವಿಚಾರ ದೊಡ್ಡದು. See, I personally feel ability is more important, and then comes the gender. ಅವರಿಗೊಂದು ಇದೆ, ಆಸೆ ಇತ್ತು, ಮಾಡಿದ್ದಾರೆ. ಆ್ಯಂಡ್ ಆಸ್ ಅ ಪ್ರೊಡಕ್ಷನ್ ಹೌಸ್ ನಾನು ನಿಮ್ಗೆ ಯಾವಾಗಲೇ ಹೇಳಿದೆ, ಐ ಆಮ್ ಸೋ ಡ್ಯಾಮ್ ಹ್ಯಾಪಿ ದೇ ಡೇರ್ ವಿತ್ ದಿಸ್ ಕಾಂಟೆಂಟ್. ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇನ್ನೊಂದು ಮಾಡ್ಕೊಂಡು ಹೋಗ್ತಿದ್ದೆ ಬೈ ಸೇಯಿಂಗ್ ದಟ್ ಐ ಡೋಂಟ್ ಕಂಟೆಂಟ್ ಇಟ್. ಯಾರ್ಯಾರಿಗೆ ಏನೇನು ಮಾಡೋದು ಇಷ್ಟ ಆದರೆ ಅದನ್ನೇ ಮಾಡಬೇಕು. ಅವರು ಇನ್ನೊಬ್ರು ಹೇಳಿದ್ದನ್ನು ಮಾಡಿಕೊಡ್ತು. ಇವ್ರಿಗೆ ಏನು ಅನಿಸುತ್ತೆ ಇವ್ರು ಮಾಡಿದ್ದಾರೆ, ಕಾನ್ಸಿಕ್ವೆನ್ಸಸ್ ದೇ ವಿಲ್ ಫೇಸ್, ಲೆಸನ್ಸ್ ವಿ ವಿಲ್ ರಿಸಲ್ಟ್ಸ್ ವಿ ವಿಲ್ ಎಂಜಾಯ್. Last question, sir. How important Sunset entering cinema for you? How emotional? ವೆರಿ ಕಾಂಪಿಟೇಟಿವ್. ಇಲ್ಲಿವರೆಗೂ ನಾನು ಒಬ್ಬನೇ ಎಲ್ಲ ಅನ್ಕೊಂಡಿದ್ದೆ. ನನ್ನ ಮನೆಯಲ್ಲಿ ಯಾವುದೇ ಪ್ರೊಡ್ಯೂಸರ್ ಡೈರೆಕ್ಟರ್ ಹೋದ್ರು ಯಾರಿಗೆ ಅಂತ ನೋಡೋದು ಅಷ್ಟಿದೆ. ನನಗೆ ಬಂದಿದ್ದಾರೆ, ಅವ್ರಿಗೆ ಬರ್ತಿದ್ದಾರೆ, ಅದು ನೋಡ್ಬೇಕಾಗಿತ್ತು. ಈಗ ಇಲ್ಲಿವರೆಗೂ ಸರ್ ಯಾರು ಡೈರೆಕ್ಟರ್ ಬಂದಿದ್ದಾರೆ ಅಂದರೆ ಕಾನ್ಫಿಡೆಂಟ್ ಆಗಕ್ಕ ಮೊಬೈಲ್ ಆಗೋದಿತ್ತು. ಈಗ ಹೇಳ್ಬೇಕು ಈಗ ಯಾವ ಫ್ಲೋರ್ಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ I love him on screen and I think he looks fabulous. Vivek and team ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಆಲ್ವೇಸ್ ನೈಸ್. ಸೊ ಈಗ ನನ್ನ ಸಿನಿಮಾದಲ್ಲಿ ನನ್ನ ಕಾಂಪೌಂಡಲ್ಲಿ ಒಂದೇ ಒಂದು ಒಳ್ಳೆ ವಿಚಾರ ಏನಂದರೆ, ಅಕಸ್ಮಾತ್ ಯಾವ್ದಾದ್ರು ಸಿನಿಮಾ ನನಗೆ ಬಂದು ನಾನು ಮಾಡಲ್ಲ ಅಂದರೆ ಅವ್ರು ಒಂದು ಫ್ಲೋರ್ ಡೌನ್ ಹೋದ್ರೆ ಇನ್ನೊಬ್ಬ ಸಿಗ್ತಾರೆ. ಸೊ ಸಿನಿಮಾ ಆದಷ್ಟು ಮನೆಯಲ್ಲೇ ಇರುತ್ತೆ ಅನ್ನೋ ನಂಬಿಕೆ. ಬಟ್ ವರ್ಷ ಇಲ್ಲ, ಅವ್ರಿಗೆ ಗೊತ್ತಿರೋ ಕತೆ ಅವ್ರು ಮಾಡಲ್ಲ ಅಂದರೆ ಮೇಲ್ಗಡೆ ಬರುತ್ತೆ ಅಂತ ಗ್ಯಾರಂಟಿ ನನಗಿಲ್ಲ. ಸ್ಪರ್ಶದ ವಿಚಾರ ಇದು. ಸೊ ಸರಿ like of course it's why not ಅವರ ಹೇಗೆ ಎಂಡ್ ಮಾಡೋದು ಅಂತ ಕೇಳಿದ್ರಲ್ಲ, ಹೇಗೆ ಎಂಡ್ ಮಾಡೋದು ಸ್ಟಾರ್ ವಾರ್ ಅಂತ ಕೇಳಿದ್ರಲ್ಲ. ಸೊ ಈಗ ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ, ನಾನು ಯಾವ್ದು ಪೋಸ್ಟರ್ ಹೋಗಿಲ್ಲ ಮ್ಯಾಂಗೋ ಪಚ್ಚ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದೇ ತೆಲುಗು ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ, ಚೆನ್ನಾಗಿದೆ ಸಿನಿಮಾ. ಸೊ ಹೊಸ ಹೀರೋ ಇಂಟ್ರೊಡಕ್ಷನ್ ಆಗ್ತಿದ್ದಾರೆ. ನಾನು ಯಾವ ಸ್ಟಾರ್ ಹೀರೋಗಳಾಗಿರ್ಬೋದು, ಸ್ಟಾರ್ಸ್ ಆಗಿರ್ಬೋದು, ಈ ಸಿನಿಮಾ ಬಗ್ಗೆ ಇದು ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾರು ನಾನು ಪೋಸ್ಟ್ ನೋಡಲಿಲ್ಲ, ಚೆನ್ನಾಗಿದೆ ಸಿನಿಮಾ ಹೋಗಿ ನೋಡಿ ಅಂತ ವಿಶ್ವ ಮಾಡ್ತಾರೆ ಎಲ್ಲರೂ. ಸೊ ಅದೇ ತೆಲುಗು ಇಂಡಸ್ಟ್ರಿನಲ್ಲಿ ಮತ್ತು ತಮಿಳು ಇಂಡಸ್ಟ್ರಿಯಲ್ಲಿ ನೋಡೋದಾದ್ರೆ ಯಾವ್ದಾದ್ರು ಹೊಸಬ್ರದ್ದು ಒಂದು ಚಿಕ್ಕ ಸಿನಿಮಾ ಬಂದಿದ್ರೆ ಅದು ಚೆನ್ನಾಗಿದೆ, ಅವ್ರು ಖಂಡಿತ ಸಪೋರ್ಟ್ ಮಾಡ್ತಾರೆ. ಅಲ್ಲೂ ಅರ್ಜುನ್ ಮಾಡ್ತಾರೆ, ರಾಮ್ ಚರಣ್ ಮಾಡ್ತಾರೆ. ನಾನು ಇಲ್ಲಿ ಕನ್ನಡದಲ್ಲಿ ನೋಡಿದಾಗ ಒಂದು ಬೆರಳಿಗೆ ಜನ ಮಾತ್ರ ಮಾಡಿರ್ತಾರೆ. ನೀವು ಮಾಡಿದ್ದೀರ ಕೆಲವೊಂದು ಸಿನಿಮಾಗಳು ತುಂಬಾನೇ ಸಪೋರ್ಟು. ಒಂದು ಪೋಸ್ಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಟ್ವಿಟರಲ್ಲಿ. ಸೊ ಅದನ್ನ ನಾನು ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಕಮ್ಮಿ ನೋಡ್ತಾ ಇದ್ದೀನಿ. ಈವನ್ ದುರಂಧರ್ ಅಂತ ನೋಡಿದಾಗ ಸೌತ್ ಇಂಡಿಯಾದಲ್ಲಿ ಎಲ್ಲ ಆಕ್ಟರ್ಸ್ಗಳು ಸಪೋರ್ಟ್ ಮಾಡಿದ್ದಾರೆ ದುರಂಧರ್ ಸಿನಿಮಾ, ಬಾಲಿವುಡ್ ಬಿಟ್ ಹಾಕ್ಬಿಡಿ. ಬಟ್ ಇಲ್ಲಿ ಯಾರು ಹಾಕಿಲ್ಲ ಆ ಒಂದು ಪಿಕ್ಚರ್ ಬಗ್ಗೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಬೇರೆ ಭಾಷೆಗೆ ಬಿಟ್ಟಾಗಿ ಕನ್ನಡದಲ್ಲಿ ಬೇಕಾಗಿದೆ ತುಂಬಾನೇ ಅಂತ. ದೇವಸ್ಥಾನಕ್ಕೆ ಹೋಗಿದ್ದೀರಾ? ಯಾವಾಗಲೂ ಹೋಗ್ತಾ ಇರ್ತೀನಿ ಸರ್. ದೇವರ ಆಶೀರ್ವಾದನ ಟ್ವೀಟ್ ಮಾಡ್ತಾರ? ಇಲ್ಲ, ಬಟ್ ಅಷ್ಟೇ. ಹೌದು, ನಾನು ಆಶೀರ್ವಾದ ಮಾಡಿದ್ರೆ ಎಲ್ಲ ದೇವರು ಆಶೀರ್ವಾದ ಮಾಡ್ತೀನಿ ಹೇಳಿದ್ರೆ ಮಾಡಿದ್ದೀನಿ ಮುಂದೆ ಹೋಗು ಅಂತ ಎಲ್ಲೂ ಟ್ವೀಟ್ ಆಗಲ್ಲ. ತಂದೆ ತಾಯಿ ಆಶೀರ್ವಾದ ಇವತ್ತು ಟ್ವೀಟ್ ಆಗಿಲ್ಲ, ಇನ್ಸ್ಟಾಗ್ರಾಮ್ ಅಂತ. ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಇದೆಲ್ಲ ನಡೀತಾ ಇದೆ. ಯಾಕೆ ಮಾಡಿಲ್ಲ ಇಟ್ಸ್ ಜಸ್ಟ್ ಅ ಫಾರ್ಮ್ಯಾಲಿಟಿ, ನೋ ವರಿ ಅಬೌಟ್ ಇಟ್. ಅವ್ನು ನೋಡಿದೆ, ಅವನು ಬೆಳೀತಾ ಇದಾರೆ, ಬೆಳೀತಾರೆ. ನಮ್ಮ ಮನೆಗೆ ಬಂದಂಥ ಪ್ರತಿಯೊಬ್ಬರು ಕಲಾವಿದರು ಯಾರೇ ಇದ್ರು
ಆಶೀರ್ವಾದ ಮಾಡಿದ್ದಾರೆ. That's the best thing. ಅದು ಯಾವುದು ಟ್ವೀಟ್ ಅಲ್ಲಿ ಇದ್ರಲ್ಲಿ ಮಾಡೋಕ್ಕಾಗಲ್ಲ. When God himself you believe so much, blessings cannot come on social media. It's a very small thing. Thank you so much. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ ಮ್ಯಾಂಗೋ ಬಚ್ಚಾ ಸಿನಿಮಾ ತಂಡಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಇದೀಗ ಒಂದು ಗ್ರೂಪ್ ಫೋಟೋ ದಯವಿಟ್ಟು ಟೀಮ್ ನಿಂತ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮ್ಯಾಮ್ ಪ್ಲೀಸ್ ಜಾಯಿನ್. ಜೈ ಪ್ಲೀಸ್ ದ ಹೋಲ್ ಟೀಮ್ ಆಫ್